ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂದರೆ, ಈ 5 ದಿನಗಳ ಕಾಲ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ನೋಡಿರುವಂತಹ ಆರ್ಟಿಕಲ್ಸ್ ಏನಿದೆ, ಆ ಆರ್ಟಿಕಲ್ಸ್ನ ನಾವು ಕ್ವೆಶನ್ಸ್ ರೂಪದಲ್ಲಿ ನೋಡ್ತೀವಿ. ಅಂದರೆ ಥ್ರೂ MCQs ನಾವು ಇದನ್ನು ರಿವೈಸ್ ಮಾಡ್ತೀವಿ. ಏಕೆ ಅಂತಂದರೆ ರಿವಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಪ್ರಿಪ್ರೇಷನ್. ಸೊ ಹಾಗಾಗಿ ನ್ಯೂಸ್ ಪೇಪರಲ್ಲಿ ಬರುವಂತಹ ಆರ್ಟಿಕಲ್ಸ್ ಏನಿದೆ ಅದನ್ನು ರಿವೈಸ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ರೀತಿಯಾಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು MCQs ಥ್ರೂ ಅಲ್ಲಿ ಈ ವಾರ ನೋಡಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನಾವು ಈಗ ನೋಡ್ತೀವಿ. ಸೊ ಈಗ ಮೊದಲನೇ ಕ್ವೆಶನನ್ನು ನೋಡ್ಕೊಂಡು ಹೋಗೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಮೊದಲನೇ ಕ್ವೆಶನ್ ಬಂದು PM ಫಸಲ್ ಬಿಮಾ ಯೋಜನಾ ಬಗ್ಗೆ. ಸೊ ಈ ಒಂದು PM ಫಸಲ್ ಬಿಮಾ ಯೋಜನಾ ಬಗ್ಗೆ ಸೋಮವಾರ ನಾವು ಒಂದು ಆರ್ಟಿಕಲನ್ನು ನೋಡಿದ್ವಿ. ಕರ್ನಾಟಕ ಇದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನುವಂಥ ಒಂದು ಆರ್ಟಿಕಲ್ ಬಗ್ಗೆ ನಾವು ನೋಡಿದ್ವಿ. ಸೊ ಅಲ್ಲಿ ನೋಡುವಾಗ PM ಫಸಲ್ ಬಿಮಾ ಯೋಜನಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಇದು ಯಾವ ಒಂದು ಇಯರಲ್ಲಿ ಲಾಂಚ್ ಮಾಡಿದ್ದು, ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ, ಮತ್ತು ಇದು ಎಷ್ಟು ಪ್ರೀಮಿಯಮನ್ನು ಪೇ ಮಾಡಬೇಕು, ಮತ್ತು ಯಾವ ಒಂದು ಕಾರಣಗಳಿಗೆ ಫಸಲ್ ಬಿಮಾ ಯೋಜನಾವನ್ನು ನೀಡ್ತಾರೆ, ಮತ್ತು ಎಲ್ಲ ಫಾರ್ಮರ್ಗಳು ಇದನ್ನು ತೊಗೋಬೇಕಾ, ಮ್ಯಾಂಡೇಟರಿನ, ಕಂಪಲ್ಸರಿನ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡಿದ್ವಿ. ಸೊ ಅದನ್ನು ಈಗ ಇಲ್ಲಿ ನಾವು ರಿವೈಸ್ ಮಾಡೋಣ. ಮೊದಲಿಗೆ ನಾನು ಸ್ಟೇಟ್ಮೆಂಟನ್ನು ಓದಿ ಒಂದು 2-3 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ. ಸೊ ನೀವು ಅಷ್ಟರಲ್ಲಿ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ. ಫಸ್ಟ್ ಬಂದು PM ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ ಸ್ಕೀಮ್ ಕವರ್ಸ್ ಈಲ್ಡ್ ಲಾಸ್ ಡ್ಯೂ ಟು ನಾನ್ ಪ್ರಿವೆಂಟಬಲ್ ನ್ಯಾಚುರಲ್ ರಿಸ್ಕ್ಸ್, ಅಂದರೆ ತಡೆಯಲಾಗದ ಪ್ರಕೃತಿ ಅಪಘಾತಗಳಿಂದಾಗುವ ಉತ್ಪಾದನಾ ನಷ್ಟವನ್ನು ಯೋಜನೆ ಒಳಗೊಂಡಿದೆ ಅನ್ನುವಂಥದ್ದು. ತದನಂತರ ಕೊಯ್ಲಿನ ನಂತರ 14 ದಿನಗಳವರೆಗೆ ಉಂಟಾಗುವ ನಷ್ಟಕ್ಕೆ ಪರಿಹಾರ ನೀಡಲಾಗುತ್ತದೆ. ಎಲ್ಲ ರೈತರಿಗೂ ಈ ಯೋಜನೆ ಕಡ್ಡಾಯವಾಗಿದೆ. ಈಗ ನಿಮಗೆ ಅಕಸ್ಮಾತ್ ನಿಮ್ಗೆ ಆ್ಯಕ್ಚುಲಾಗಿ ಇದು PM ಫಸಲ್ ಬಿಮಾ ಯೋಜನಾ ಬಗ್ಗೆ ನೀವು ಓದೇ ಇರ್ತೀರ, ಯಾಕೆಂದರೆ ಇದು ಬೇಸಿಕ್ ಸ್ಕೀಮ್ ಆಗಿರುವಂಥ ಕಾರಣ. ಅಕಸ್ಮಾತ್ ನಿಮಗೆ ಆ ಒಂದು ಎಕ್ಸಾಮ್ ಟೆನ್ಷನಲ್ಲಿ ಮರ್ತೋಗಿದ್ದೀರಾ ಅಂತಂದರೆ, ಅಂದರೆ ಎಲ್ಲ ಒಂದು ಪ್ರಾವಿಷನ್ಸ್ ನೆನಪಿಲ್ಲ ಅಂತಂದರೆ, ನೀವು ಆವಾಗ ಏನು ಮಾಡ್ಬೋದು ಅಂತಂದರೆ, ಕೆಲವಷ್ಟು ಸ್ಟೇಟ್ಮೆಂಟ್ಸ್ಗಳು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳು ಅಂತ ನಾನು ಪ್ರತಿ ವಾರ ಹೇಳ್ಕೊಂಡು ಬಂದಿದ್ದೀನಿ. ಸೊ ಆ ರೀತಿಯಾದ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಹುಡ್ಕೋದಕ್ಕೆ ಟ್ರೈ ಮಾಡಿ. ಇವಾಗ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ, ಇಲ್ಲಿ ನೋಡಿ 3rd ಸ್ಟೇಟ್ಮೆಂಟಲ್ಲಿ ಎಲ್ಲ ರೈತರಿಗೂ ಈ ಯೋಜನೆ ಕಡ್ಡಾಯವಾಗಿದೆ ಅಂತ ಇದೆ. ಆ ಥರ ಮಾಡೋದಕ್ಕಾದರೂ ಆಗುತ್ತೆ? ಎಲ್ಲ ರೈತರಿಗೆ ನಾವು ಕಡ್ಡಾಯ ಮಾಡೋದಕ್ಕಾಗುತ್ತಾ? ಆಗಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಟ್ ಈಸ್ ಎಲ್ಲ ಈ ಮೂರು ಆಪ್ಷನ್ಸ್ಗಳು ಹೋಗಿ ಆಪ್ಷನ್ 1 and 2 ಕರೆಕ್ಟ್. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ 1 and 2 ಏನಿದೆ, ಸ್ಟೇಟ್ಮೆಂಟ್ಸ್ 1 and 2 ಕರೆಕ್ಟ್ ಆಗಿದೆ. ಸೊ ಇಷ್ಟು ನಮಗೆ ಈ ಒಂದು PM ಫಸಲ್ ಬಿಮಾ ಯೋಜನಾ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ವೈ ಈಸ್ ದ ಟರ್ಮ್ ಸ್ಪೆಕ್ಟ್ರಮ್ ಯೂಸ್ಡ್ ಇನ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್? ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನಲ್ಲಿ ಸ್ಪೆಕ್ಟ್ರಮ್ ಪದವನ್ನು ಬಳಸುವ ಕಾರಣವೇನು ಅಂತ ಇಲ್ಲಿ ಕೇಳ್ತಾ ಇರೋದು. ಸೊ ಇದು ಕೂಡ ನಾವು ಏನಕ್ಕೆ ನೋಡಿದ್ವಿ ಅಂದರೆ, ಗ್ಲೋಬಲ್ ಆಟಿಸಮ್ ಕನ್ವೆನ್ಷನನ್ನು ಬೆಂಗಳೂರಿನಲ್ಲಿ ನಡೆಸಲಾಗ್ತಾ ಇದೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕನ್ವೆನ್ಷನ್ ಬಗ್ಗೆ ನೋಡಿದ್ವಿ. ತದನಂತರ ಆಟಿಸಮ್ ಒಂದು ಡಿಸಾರ್ಡರ್ ಏನಿದೆ ಅದರ ಬಗ್ಗೆ ಕೂಡ ನಾವು ನೋಡಿದ್ವಿ. ಆ್ಯಂಡ್ ಅಲ್ಲಿ ನೋಡುವಾಗ ನಾನು ಈ ಒಂದು ಸ್ಪೆಕ್ಟ್ರಮ್ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಪ್ಷನ್ಸನ್ನು ನೋಡೋಣ. ಮಕ್ಕಳಲ್ಲಿ ಮಾತ್ರ ಕಂಡುಬರುವುದು, ಲಕ್ಷಣಗಳು ಮತ್ತು ತೀವ್ರತೆ ವಿಭಿನ್ನವಾಗಿರುತ್ತವೆ, ನಿಧಾನವಾಗಿ ಹರಡುತ್ತದೆ, ಅಥವಾ ಋತುವಿನ ರೋಗ ಅಂತ. ಋತುವಿನ ರೋಗ ಅಂತೂ ಅಲ್ಲ, ಇದಂತೂ ನಮಗೆ ಗೊತ್ತಿದೆ. ಆಟಿಸಮ್ ಸ್ಪೆಕ್ಟ್ರಮ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಅದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಒಂದು ಸಿಂಪ್ಟಮ್ಸ್ಗಳನ್ನು, ಲಕ್ಷಣಗಳನ್ನು ತೋರಿಸುತ್ತೆ, ಅಥವಾ ಅದರ ಒಂದು ತೀವ್ರತೆ ಏನಿದೆ ಒಂದೊಂದು ವ್ಯಕ್ತಿಗಳ ಮೇಲೆ ಒಂದೊಂದು ರೀತಿಯಾಗಿ ಅದು ಆ ತೀವ್ರತೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಆನ್ಸರ್ ಬಂದು B ಆಗಿರುತ್ತೆ. ಸೊ ಈ ಒಂದು ಕ್ವೆಶನ್ ಏನಿದೆ ಇದು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗಲೂ, ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗೂ ಹೇಳಿದ್ದೀನಿ, ಸ್ಪೆಕ್ಟ್ರಮ್ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಆಟಿಸಮ್ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ಇರಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಅಲ್ಲಿ ಹಲವಾರು ಕಾಯಿಲೆಗಳು ನ್ಯೂಸಲ್ಲಿರುವಂಥದ್ದು, HIV ಬಗ್ಗೆ ಇರ್ಬೋದು, ಇಲ್ಲ ಕ್ಯಾನ್ಸರ್ ಬಗ್ಗೆ, ಈ ರೀತಿಯಾಗಿ ಬೇರೆ ಬೇರೆ ಒಂದು ಕ್ವೆಶನ್ಸ್ಗಳನ್ನು ನಾವು ನೋಡಿರ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ನೋಡಿದಾಗ ಇದು ಆಟಿಸಮ್ ನ್ಯೂಸಲ್ಲಿದೆ, ಅದರಿಂದ ನಾವು ನೋಡಿದ್ವಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಆಟಿಸಮ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ನಾವು ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳೋಣ. ಮೊದಲಿಗೆ ನಾನು ಸ್ಟೇಟ್ಮೆಂಟ್ಸನ್ನು ಓದಿ 5 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ, ತದನಂತರ ನಾನು ಆನ್ಸರನ್ನು ಹೇಳ್ತೀನಿ. ಫಸ್ಟ್ ಸ್ಟೇಟ್ಮೆಂಟ್ ಬಂದು, ಆಟಿಸಮ್ ಒಂದು ಏಕೈಕ ಸ್ಥಿತಿಯ ಅಸ್ವಸ್ಥತೆ ಅಲ್ಲ, ನಾಟ್ ಅ ಸಿಂಗಲ್ ಕಂಡೀಷನ್ ಡಿಸಾರ್ಡರ್. ಆಟಿಸಮ್ ಅಫೆಕ್ಟ್ಸ್ ಇಂಡಿವಿಜುವಲ್ ಡಿಫ್ರೆಂಟ್ಲಿ, ಅಂದರೆ ಆಟಿಸಮ್ ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಭಿನ್ನ ರೀತಿಯಲ್ಲಿ ಪ್ರಭಾವಿಸುತ್ತದೆ ಅನ್ನುವಂಥದ್ದು. ಆಟಿಸಮ್ ಅನ್ನು ಚಿಕಿತ್ಸೆ ಮತ್ತು ಅಗತ್ಯ ಬೆಂಬಲದ ಮೂಲಕ ನಿರ್ವಹಿಸಬಹುದು, ಅಂದರೆ ಇಟ್ ಕ್ಯಾನ್ ಬಿ ಮ್ಯಾನೇಜ್ ಥ್ರೂ ಥೆರಪಿ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಈಗ 5 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ, ನಿಮ್ಮ ಆನ್ಸರ್ ಏನು ಅಂತ ನೀವು ಹೇಳಿ.
ಸೊ ಆನ್ಸರ್ ಬಂದು ಎಲ್ಲ ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗಿದೆ. ಯಾಕೆಂತಂದರೆ ಆಟಿಸಮ್ ಏನಿದೆ ಇದು ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ಡಿಫ್ರೆಂಟ್ ಫಾರ್ಮ್ಗಳಲ್ಲಿ ಇದನ್ನು ನಾವು ನೋಡ್ಬೋದಾಗುತ್ತೆ. ಅಂದರೆ ಒಬ್ಬರು ಈಗ ಕಮ್ಯುನಿಕೇಷನ್ ಸ್ಕಿಲ್ ಸರಿಗಿಲ್ಲ ಅನ್ನೋದಿರ್ಬೋದು, ಇಲ್ಲ ಕೆಲವ್ರಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಮಾಡೋಕ್ಕಾಗಲ್ಲ, ಇನ್ನು ಕೆಲವ್ರಿಗೆ ಲರ್ನಿಂಗ್ ಎಬಿಲಿಟೀಸ್ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿರುವಂಥ ಕಾರಣ ಇದು ಒಂದೇ ಒಂದು ಕಂಡೀಷನ್ನಿಂದ ಇರುವಂಥ ಒಂದು ಡಿಸಾರ್ಡರ್ ಅಲ್ಲ ಅನ್ನುವಂಥದ್ದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ತದನಂತರ ಆಟಿಸಮ್ ಬಂದು ಪ್ರತಿಯೊಬ್ಬ ವ್ಯಕ್ತಿಯನ್ನು ವಿಭಿನ್ನ ರೀತಿಯಲ್ಲಿ ಪ್ರಭಾವಿಸುತ್ತದೆ. ಇದನ್ನು ಕೂಡ ನಾನು ಹೇಳಿದ್ದೀನಿ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅದು ಕೆಲವ್ರಿಗೆ ತೀವ್ರವಾಗಿ ಅಫೆಕ್ಟ್ ಮಾಡಿದ್ರೆ, ಇನ್ನು ಕೆಲವ್ರಿಗೆ ಜಸ್ಟ್ ಸಿಂಪಲ್ ಆಗಿ ಇಲ್ಲ ಮೀಡಿಯಮ್ ಲೆವೆಲಲ್ಲಿ ಈ ರೀತಿಯಾಗಿ ಅಫೆಕ್ಟ್ ಮಾಡಿರುತ್ತೆ. ಆದ್ದರಿಂದ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಮತ್ತು ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಆಟಿಸಮನ್ನು ಚಿಕಿತ್ಸೆ ಮತ್ತು ಅಗತ್ಯ ಬೆಂಬಲದ ಮೂಲಕ ನಿರ್ವಹಿಸಬಹುದು. ಎಸ್, ಥೆರಪಿ ಮತ್ತು ಸಪೋರ್ಟಿಂದ ಇದನ್ನು ನಿರ್ವಹಿಸಬಹುದಾಗುತ್ತೆ. ಅಂದರೆ ಕಂಪ್ಲೀಟಾಗಿ ಆ ಒಂದು ಡಿಸೀಸ್ ಅಥವಾ ಆ ಒಂದು ಡಿಸಾರ್ಡರ್ ಏನಿದೆ ಅದನ್ನು ನಾವು ಕ್ಯೂರ್ ಮಾಡೋದಕ್ಕಾಗಲ್ಲ. ಯಾವುದೇ ರೀತಿಯಾದ ಒಂದು ಕ್ಯೂರ್ ಇಲ್ಲ, ಬದಲಿಗೆ ಅದನ್ನ ಥೆರಪಿಯಿಂದ ಮತ್ತು ಒಂದು ಸಪೋರ್ಟ್, ಮಾರಲ್ ಸಪೋರ್ಟನ್ನು ಕೊಡೋದ್ರಿಂದ ಆ ವ್ಯಕ್ತಿಗೆ ಈ ಒಂದು ಏನು ಆಟಿಸಮ್ ಇದೆ ಇದನ್ನು ನಾವು ನಿರ್ವಹಿಸ್ಬೋದು ಅನ್ನುವಂಥದ್ದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಸೊ ಇದು ಕೂಡ ಕರೆಕ್ಟು. ಎಲ್ಲ 3 ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗಿವೆ. ಸೊ ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಆರ್ ಹಿತೇಂದ್ರ ಸಮಿತಿಯ ಪ್ರಮುಖ ಗುರಿಯು ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಿಸಿದೆ ಅನ್ನುವಂಥ ಒಂದು ಕ್ವೆಶನ್. ಸೊ ಈ ಒಂದು ಆರ್ಟಿಕಲ್ ಏನಿದೆ, ಕರ್ನಾಟಕದ ಪ್ರಿಸನ್ ರಿಫಾರ್ಮ್ಸ್ ಕಮಿಟಿ ಏನು ನವೆಂಬರ್ 2025 ಫಾರ್ಮ್ ಮಾಡಿದ್ರು, ಅದು ನೀಡಿರುವಂಥ ಒಂದು ಶಿಫಾರಸುಗಳನ್ನು ನಾವು ನೋಡಿದ್ವಿ. ಸುಮಾರು 10 ಶಿಫಾರಸುಗಳು ಕೊಟ್ಟಿದ್ರು, ಅವುಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ಕ್ವೆಶನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಸಮಿತಿಯ ಆರ್ ಹಿತೇಂದ್ರ ಅವರು ಹೆಡ್ ಮಾಡಿದ್ದಂಥ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ಒಂದು ಸಮಿತಿಯ ಪ್ರಮುಖ ಗುರಿ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಬಂದು ಜೈಲುಗಳಲ್ಲಿ ಹೊಸ ಕಾರಾಗೃಹಗಳ ನಿರ್ಮಾಣ ಮಾತ್ರ, ಕೈದಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು, ಜೈಲು ಆಡಳಿತದಲ್ಲಿ ಭದ್ರತೆ, ಪಾರದರ್ಶಕತೆ ಮತ್ತು ಸುಧಾರಣೆ, ಜೈಲು ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸುವುದು. ಸೊ ಇದು ಆನ್ಸರ್ ನಮ್ಗೆ ಗೊತ್ತೇ ಇದೆ, ಆನ್ಸರ್ ಸಿ ಅಂತ. ಇದು ನ್ಯೂಸಲ್ಲಿ ಇದ್ದಂಥ ಕಾರಣ ನೀವು ಕೂಡ ಇದನ್ನು ಚೆನ್ನಾಗಿ ಓದ್ಕೊಂಡಿರ್ತೀರ. ಸೊ ಇದು ಆಪ್ಷನ್ ಸಿ, ಈಸಿ ಇದ್ದು ಇದು. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಎತ್ತಿನ ಹೊಳೆ ಪ್ರಾಜೆಕ್ಟ್. ಎತ್ತಿನ ಹೊಳೆ ಒಂದು ಯೋಜನೆ ಏನಿದೆ ಇದರ ಕುರಿತಾಗಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೇಳ್ತಾ ಇರೋದು ಎಷ್ಟು ಸ್ಟೇಟ್ಮೆಂಟ್ಸ್ಗಳು, ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ ಅಂತ ಕೂಡ ಇಲ್ಲಿ ಅವರು ಕೇಳ್ತಾ ಇರುವಂಥದ್ದು. ದ ಪ್ರಾಜೆಕ್ಟ್ ಇಸ್ ಪ್ರೈಮರಿಲಿ ಮೆಂಟ್ ಫಾರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ. ಯೋಜನೆ ಮುಖ್ಯವಾಗಿ ಕುಡಿಯುವ ನೀರಿನ ಪೂರೈಕೆಗೆ ಉದ್ದೇಶಿತವಾಗಿದೆ. ಇದು ಅಂತರ ನದಿ ತಟ್ಟೆ ನೀರು ವರ್ಗಾವಣೆಯನ್ನು ಒಳಗೊಂಡಿದೆ. ಯೋಜನೆ ಸಂಪೂರ್ಣವಾಗಿ ಗುರುತ್ವ ಆಧಾರಿತ ಹರಿವಿನಿಂದ ಜಾರಿಯಾಗಿದೆ. ಅಂದರೆ ಯೂಸಿಂಗ್ ಗ್ರಾವಿಟಿ ಫ್ಲೋ ವಿತೌಟ್ ಪಂಪಿಂಗ್ ಅಂತ ಅವ್ರು ಹೇಳ್ತಾ ಇರೋದು. ಸೊ ಇಲ್ಲಿ ನಮಗೆ ಗೊತ್ತಿದೆ ಫಸ್ಟ್ ಸ್ಟೇಟ್ಮೆಂಟ್ ಎಸ್ ಕರೆಕ್ಟ್. ಇದು ಎತ್ತಿನಹೊಳೆ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದಾರೆ, ಈ ಕಡೆ ಏನು ಈ ಒಂದು ವೆಸ್ಟರ್ನ್ ರೀಜನ್ ಇದೆ, ವೆಸ್ಟರ್ನ್ ರೀಜನಿಂದ ಡೈವರ್ಟ್ ಮಾಡಿ ನದಿಯ ನೀರನ್ನು ಡೈವರ್ಟ್ ಮಾಡಿ ಈ ಕಡೆ ಸೆಂಟ್ರಲ್ ಮತ್ತು ಈಸ್ಟರ್ನ್ ಕರ್ನಾಟಕ ಭಾಗ, ಎಸ್ಪೆಷಲಿ ಬಂದಾಗ ನಮ್ಮ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಒಂದು ರೀಜನ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಈ ಒಂದು ಆಪ್ಷನನ್ನು ತೆಗಿಬೋದು. ತದನಂತರ ಇಟ್ ಇನ್ವಾಲ್ವ್ಸ್ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಆಫ್ ವಾಟರ್. ಎಸ್, ಅದು ಕರೆಕ್ಟ್. ಯಾಕೆ ಅಂತಂದರೆ ಇಲ್ಲಿ ವೆಸ್ಟರ್ನ್ ರಿವರ್ಸಿಂದ ತೊಗೊಂಡು ಅದನ್ನ ಈಸ್ಟರ್ನ್ ಸೈಡ್ಗೆ ಬಿಡ್ತಾ ಇರೋದು ಅಲ್ವಾ. ಅಂದರೆ ವೆಸ್ಟಲ್ಲಿ ಇರುವಂಥ ಒಂದು ಏನು ನದಿಗಳಿದೆ ಆ ಒಂದು ನದಿಗಳ ನೀರನ್ನು ಈಸ್ಟರ್ನ್ ರೀಜನ್, ಪೂರ್ವದ ಒಂದು ರೀಜನ್ಗಳಿಂದವೆ ಅಲ್ಲಿಗೆ ನಾವು ಕೊಡ್ತಾ ಇರುವಂಥದ್ದು. ಸೊ ಇದು ಆಬ್ವಿಯಸ್ ಆಗಿ ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಆಗಿದೆ. ಸೊ ಇದು ಕೂಡ ಕರೆಕ್ಟ್, ಇದು ಹೋಗುತ್ತೆ. ಮತ್ತು ದ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಎಂಟೈರ್ಲಿ. ಇದೇನಾಯಿತು ಎಂಟೈರ್ಲಿ ಅನ್ನೋವಂಥದ್ದು ಎಕ್ಸ್ಟ್ರೀಮ್ ವರ್ಡ್ ಆಯಿತು, ಕರೆಕ್ಟಾ? ಸೊ ಇದು ರಾಂಗ್. ಆನ್ಸರ್ ಬಂದು 1 and 2 ಓನ್ಲಿ ಆಗಿರುತ್ತೆ. ಅಂದರೆ ಬರೀ ಗ್ರಾವಿಟಿ ಫ್ಲೋಯಿಂದ ವಿತೌಟ್ ಪಂಪಿಂಗ್ ಯಾವುದೇ ಇವಾಗ ನಾವು ಈ ರೀತಿಯಾದ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಪಂಪಿಂಗ್ ಮಾಡ್ದಿರನೇ ನಾವು ನೀರನ್ನು ಮುಂದೆ ಸಾಗಿಸೋಕ್ಕಾಗುತ್ತಾ? ಚಾನ್ಸೇ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಥರ ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರು ಇದು ರಾಂಗ್ ಆಗುತ್ತೆ. ಸೊ ಆನ್ಸರ್ ಬಂದು 1 and 2 ಓನ್ಲಿ. ಆ್ಯಂಡ್ ಎತ್ತಿನಹೊಳೆ ಪ್ರಾಜೆಕ್ಟ್ ಬಹಳ ವರ್ಷಗಳಿಂದ ನ್ಯೂಸಲ್ಲಿದೆ. ಇದು ನಮಗೆ ಎರಡಕ್ಕೂ, ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ಗೆ ಬಂದಾಗ ನಾವೊಂದು ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಈ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರೋದು ಎಷ್ಟು ರೀತಿ ಸರಿಯಾಗಿದೆ, ಎಷ್ಟು ತಪ್ಪು, ಅಂದರೆ ಇದರ ಒಂದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಇಶ್ಯೂಸ್ ಏನು, ಚಾಲೆಂಜಸ್ ಏನು, ಯಾವ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದು ಈ ಒಂದು ಇಶ್ಯೂನ, ಇದೆಲ್ಲನೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ವಿಡಿಯೋದಲ್ಲಿ. ಇಫ್ ಯು ವಾಂಟ್ ಯು ಜಸ್ಟ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ ಒನ್ಸ್ ಅಷ್ಟೇ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಅಂತರ್ನದಿ ತಟ್ಟೆ ನೀರು ವರ್ಗಾವಣೆ ಯೋಜನೆಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಅಂದರೆ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರ್ ಪ್ರಾಜೆಕ್ಟ್ಗಳಿಂದ, ಅಂದರೆ ಇಂಟರ್ ಲಿಂಕಿಂಗ್ ಆಫ್ ರಿವರ್ ಏನಿದೆ ಇವುಗಳ ಬಗ್ಗೆ ಇದನ್ನು ಕೇಳ್ತಾ ಇದ್ದು ಸ್ಟೇಟ್ಮೆಂಟ್ಸು.
ಮೊದಲು ಬಂದು ಏಮ್ ಟು ಅಡ್ರೆಸ್ ರೀಜನಲ್ ವಾಟರ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ನೀರಿನ ಅಸಮತೋಲನ ನಿವಾರಣೆಗೆ ಉದ್ದೇಶಿಸುತ್ತವೆ. ಇವು ಸಾಮಾನ್ಯವಾಗಿ ಪರಿಸರ ಮತ್ತು ಸಾಮಾಜಿಕ ಚಿಂತನೆಗಳನ್ನು ಉಂಟು ಮಾಡ್ತವೆ. ಇವುಗಳನ್ನು ಕೇವಲ ಕೇಂದ್ರ ಸರ್ಕಾರವೇ ಜಾರಿಗೆ ತರುತ್ತದೆ. ಸೊ ಇದು ಕೂಡ ವಿತ್ ರೆಸ್ಪೆಕ್ಟ್ ಟು ಎತ್ತಿನಹೊಳೆ ಪ್ರಾಜೆಕ್ಟು ಮತ್ತು ಬೇಡ್ತಿ ವರದಾ ಪ್ರಾಜೆಕ್ಟ್ ಏನು ನೋಡಿದ್ವಿ ಅದೆರಡರ ಬಗ್ಗೆ ಇದು ಆಗಿರುತ್ತೆ. ಅಂದರೆ ಅದಕ್ಕೆ ರಿಲೇಟ್ ಆಗುವಂತೆ ಈ ಒಂದು ಕ್ವೆಶನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟ್ ಒನ್ನು ಕರೆಕ್ಟು, ರೀಜನಲ್ ವಾಟರ್ ಇಂಬ್ಯಾಲೆನ್ಸನ್ನು. ಈಗ ನಾವು ಏನು ಎತ್ತಿನಹೊಳೆ ಪ್ರಾಜೆಕ್ಟನ್ನು ನೋಡಿ, ಇಲ್ಲ ಬೇಡ್ತಿ ವರದಾ ಪ್ರಾಜೆಕ್ಟನ್ನು ನೋಡಿ, ಇವೆರಡು ಪ್ರಾಜೆಕ್ಟ್ಗಳನ್ನು ನೋಡಿದ್ರೆ ಕರ್ನಾಟಕದಲ್ಲಿ 2 ಪ್ರಾಜೆಕ್ಟ್ಗಳಿವೆ. ಸೊ 2 ಪ್ರಾಜೆಕ್ಟ್ಗಳನ್ನು ನೋಡಿದ್ರೆ ವಾಟರ್ ಇಂಬ್ಯಾಲೆನ್ಸ್ ಏನಾಗ್ತಾ ಇದೆ, ಅಂದರೆ ಏನು ನೀರಿನ ಅಸಮತೋಲನ ಏನಿದೆ ಪ್ರಾದೇಶಿಕವಾಗಿ ಅದನ್ನು ನಿವಾರಿಸೋದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಇದು ಕರೆಕ್ಟ್ ಆಗುತ್ತೆ. ಎರಡನೇದಾಗಿ ಇವು ಸಾಮಾನ್ಯವಾಗಿ ಪರಿಸರ ಮತ್ತು ಸಾಮಾಜಿಕ ಚಿಂತನೆಗಳನ್ನು ಉಂಟು ಮಾಡುತ್ತದೆ. ಆಬ್ವಿಯಸ್ ಆಗಿ, ಏಕೆಂದರೆ ಎತ್ತಿನಹೊಳೆ ಪ್ರಾಜೆಕ್ಟನ್ನು ಏನಕ್ಕೆ ಸ್ಟಾಲ್ ಮಾಡ್ತಾ ಇರಲಿಲ್ಲ, ಬೇಡ್ತಿ ವರದಾಗೆ ಯಾಕೆ ಅಪೋಸಿಷನ್ ಬರ್ತಾ ಇದೆ ಅಂತಂದರೆ ಅವೆಲ್ಲನೂ ನಮ್ಮ ಒಂದು ಪಶ್ಚಿಮ ಘಟ್ಟಗಳಿಗೆ ಹಾನಿಯನ್ನು ಮಾಡುತ್ತೆ ಅನ್ನುವಂಥ ಒಂದು ಕಾರಣದಿಂದ. ಸೊ ಹಾಗಾಗಿ ಇದು ಕೂಡ ಕರೆಕ್ಟು. ಇನ್ನು ನಾವು ಇದಕ್ಕೆ ಬರ್ತೀವಿ. ಈಗ ಲಾಸ್ಟ್ ಸ್ಟೇಟ್ಮೆಂಟ್ ಬಂದು ಇವು ದೇ ಆರ್ ಇಂಪ್ಲಿಮೆಂಟೆಡ್ ಓನ್ಲಿ ಬೈ ಯೂನಿಯನ್ ಗವರ್ನಮೆಂಟ್ ಅಲ್ಲ. ಎಸ್, ಯೂನಿಯನ್ ಗವರ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು, ಪ್ರಪೋಸಲ್ ಇಡ್ಬೋದು, ಎಲ್ಲ ಮಾಡ್ಬೋದು, ಬಟ್ ಕನ್ಸೆಂಟ್ ಆಫ್ ದ ಸ್ಟೇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ರಾಜ್ಯ ಸರ್ಕಾರ ಕನ್ಸೆಂಟ್ ಕೊಟ್ಟರೆ ಮಾತ್ರ, ಅನುಮತಿ ಕೊಟ್ಟರೆ ಮಾತ್ರನೇ ಈ ರೀತಿಯಾದ ಒಂದು ಏನು ಇಂಟರ್ ಬೇಸಿನ್ ಟ್ರಾನ್ಸ್ಫರ್ ಅಥವಾ ಇಂಟರ್ ಲಿಂಕಿಂಗ್ ಆಫ್ ರಿವರ್ ಆಗುತ್ತೆ. ಇದೆಲ್ಲ ಸಾಧ್ಯ ಇರೋದು ಓನ್ಲಿ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟರೆ ಮಾತ್ರನೇ. ಎಸ್, ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಮಾಡ್ಬೋದು, ಬಟ್ ಇಂಪ್ಲಿಮೆಂಟೆಡ್ ಜಾಯಿಂಟ್ಲಿ ಬೈ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್. ಸೊ ಹಾಗಾಗಿ ಆನ್ಸರ್ ಬಂದು 1 and 2 ಆಗುತ್ತೆ. ಈಗ ನಾವು ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಬೇಡ್ತಿ ನದಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೇಡ್ತಿ ರಿವರ್ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಬೇಡ್ತಿ ವರದಾ ಲಿಂಕೇಜ್ ಬಗ್ಗೆ ಕೂಡ, ಇಂಟರ್ ಲಿಂಕಿಂಗ್ ಆಫ್ ಬೇಡ್ತಿ ವರದಾ ಏನಾಗ್ತಾ ಇದೆ ಅದರ ಬಗ್ಗೆ ಕೂಡ ಆರ್ಟಿಕಲನ್ನು ನೋಡಿದ್ವಿ. ಸೊ ಅದನ್ನೇ ಇಲ್ಲಿ ರಿವೈಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಡ್ತಿ ರಿವರ್ ಬಗ್ಗೆ ನೋಡ್ತಾ ಇದ್ದೀವಿ. ಬೇಡ್ತಿ ರಿವರ್ ಇದು ಒಂದು ಪಶ್ಚಿಮಮುಖಿ ನದಿಯಾಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ಇದು ಕೃಷ್ಣಾ ನದಿ ತಟ್ಟೆಯ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ಏಕೆ ಅಂತಂದರೆ ಬೇಡ್ತಿ ರಿವರ್ ಹೇಗೆ ಹೋಗುತ್ತೆ, ನಾವು ಅವತ್ತು ಮ್ಯಾಪಲ್ಲೂ ಕೂಡ ನೋಡಿದ್ವಿ. ಸೊ ಬೇಡ್ತಿ ಹೀಗೆ ಹೋಗುತ್ತೆ, ವರದಾ ಇಲ್ಲಿ ಹಿಂಗೆ ಹೋಗುತ್ತೆ. ಓಕೆನಾ, ಇದು ಇಲ್ಲೋಗಿ ತುಂಗಭದ್ರಾಗೆ ಜಾಯ್ನ್ ಆಗುತ್ತೆ. ಬೇಡ್ತಿ ಇಲ್ಲಿ ಉತ್ತರ ಕನ್ನಡ ಅಲ್ಲಿ ಒರಿಜಿನ್ ಆಗೋದು, ಹುಟ್ಟುವ ಸ್ಥಳ ಉತ್ತರ ಕನ್ನಡ ಅಲ್ಲಿರೋದು, ವೆಸ್ಟ್ಗೆ ಹರಿದು ಅಂದರೆ ಪಶ್ಚಿಮಮುಖಿಯಾಗಿ ಹರಿದು ಅರೇಬಿಯಾ ಸಮುದ್ರವನ್ನು ಸೇರುತ್ತೆ. ಓಕೆನಾ, ಸೊ ಹಾಗಾಗಿ ಇದು ಕರೆಕ್ಟು, ಇವೆರಡೂ ಕರೆಕ್ಟು. ಸೊ ಫಸ್ಟ್ 1 and 2 ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಯಾಕೆಂದರೆ ಕೃಷ್ಣ ಬಂದು ಪೂರ್ವಾಭಿಮುಖಿಯಾಗಿ ಹರಿಯುವಂಥ ಒಂದು ನದಿ. ಅದು ಕೃಷ್ಣ ಇಲ್ಲೆಲ್ಲ ಬರುತ್ತೆ, ತುಂಗಭದ್ರಾ ಹೋಗಿ ಜಾಯ್ನ್ ಆಗುವಂಥದ್ದು. ಬೇಡ್ತಿ ಮುಖಿಯಾಗಿ ಹರಿಯುತ್ತೆ, ವರದಾ ಈಸ್ಟ್ ಫ್ಲೋಯಿಂಗ್ ಆಗಿರುತ್ತೆ. ಆ್ಯಂಡ್ ಇವೆರಡು ಜಾಯಿನ್ ಏನಕ್ಕೆ ಮಾಡಬೇಕು ಅಂದರೆ ಈ ಒಂದು ಪ್ರದೇಶ ಏನಿದೆ, ಈ ಒಂದು ಪ್ರದೇಶದಲ್ಲಿ ಅಂದರೆ ಬೇಡ್ತಿ ಮತ್ತು ವರದಾ ಮಧ್ಯೆ ಇರುವಂತಹ ಪ್ರದೇಶದಲ್ಲಿ ನೀರಿನ ಅಭಾವ ಇರುವಂಥ ಕಾರಣ ಈ ಒಂದು ರಿವರ್ಗಳನ್ನು ಜಾಯಿನ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡಿರುವಂಥದ್ದು. ಸೊ ಈಗ ನಿಮಗೆ ಆನ್ಸರ್ ಗೊತ್ತಾಗಿದೆ. ಮುಂದಿನ ಒಂದು ಕ್ವೆಶನನ್ನು ನಾನು ನೋಡೋಣ. ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅನ್ನು ಯಾವ ಕಾನೂನು ವಿಧಾನದಡಿ ರಚಿಸಲಾಗಿದೆ ಅನ್ನುವಂಥದ್ದು. ಇದು ನಾವು ಎಲ್ಸಿಟಾ, ಇದು ಆ್ಯಕ್ಚುಲಿ ಈ ಸೀಟಾ ಅಲ್ಲ, ಎಲ್ಸಿಟಾ ಅಂತ ಕರಿತೀವಿ ಇದನ್ನ. ಈ ಎಲ್ಸಿಟಾ ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನನ್ನು ನೋಡಿದ್ವಿ. ಅಂದರೆ ಎಲ್ಸಿಟಾ ಏನಿದೆ, ಇಟ್ ಈಸ್ ಅ ಪಬ್ಲಿಕ್ ಅಥಾರಿಟಿ ಅಂತ ಯಾವ್ದು ಹೇಳಿದೆ, ಕರ್ನಾಟಕ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಹೇಳಿತ್ತು. ಕರೆಕ್ಟ್ ಅಲ್ವಾ? ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಎಲ್ಸಿಟಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೋಡಿದ್ವಿ. ಯಾವ ಒಂದು ಆ್ಯಕ್ಟ್ ಅಡಿಯಲ್ಲಿ ಇರ್ಬೋದು, ಇಲ್ಲ ಯಾವ ಒಂದು ಕಾನೂನಿನ ಅಡಿಯಲ್ಲಿ ಇದನ್ನು ರಚಿಸಲಾಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಅದನ್ನೇ ಇಲ್ಲಿ ಕ್ವೆಶನ್ ಆಗಿ ನೋಡಿರುವಂಥದ್ದು. ಆನ್ಸರ್ ಬಂದು ಇದಕ್ಕೆ ಆರ್ಟಿಕಲ್ 243Q ಆಫ್ ದ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ. ಯಾಕೆಂತಂದರೆ ಎಲ್ಸಿಟಾ ಏನಿದೆ ಇದನ್ನು ನಾವು ಆ್ಯಕ್ಚುಲಿ ಒಂದು ಮುನಿಸಿಪಲ್ ಕಾರ್ಪೊರೇಷನ್, ಒಂದು ಮುನ್ಸಿಪಾಲಿಟಿಯಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಆರ್ಟಿಕಲ್ 243Q ಏನಕ್ಕೆ ಯಾವುದರಲ್ಲಿ ಇದು ಮಾಡಿರೋದು, 74th ಅಮೆಂಡ್ಮೆಂಟ್ ಆ್ಯಕ್ಟಿಂದ ಇದನ್ನು ಇಲ್ಲಿ ಹಾಕಿರೋದು, ಅಂದರೆ ಆ್ಯಡ್ ಮಾಡಿರೋದು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ 243Q ಅಡಿಯಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಕರ್ನಾಟಕ ಮುನಿಸಿಪ್ಯಾಲಿಟೀಸ್ ಆ್ಯಕ್ಟ್ ಅನ್ನಿದೆ 1964, ಇದರ ಅಡಿಯಲ್ಲಿ ಬರುತ್ತೆ. ಬಟ್ ಆಲ್ಸೋ ಇಲ್ಲಿ ಆಪ್ಷನ್ ಇಲ್ಲದೆ ಇರುವಂಥ ಕಾರಣ ಪ್ಲಸ್ ಆರ್ಟಿಕಲ್ 243Q ಬಗ್ಗೆ ಕೂಡ ನಾನು ಹೇಳಿದ್ದೆ. ಸೊ ಅದರಿಂದ ಇಲ್ಲಿ ಆರ್ಟಿಕಲ್ 243Q ಏನಿದೆ ಇದು ಮೋಸ್ಟ್ ರಿಲೆವೆಂಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಇರೋದು ಮುನಿಸಿಪಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ ಅಲ್ಲ, ಮುನಿಸಿಪ್ಯಾಲಿಟಿ ಆ್ಯಕ್ಟ್. ಕರ್ನಾಟಕ ಮುನಿಸಿಪ್ಯಾಲಿಟಿ ಆ್ಯಕ್ಟ್ 1964 ಇದು. ಓಕೆನಾ, ಅಂದರೆ ಯಾವುದು ಎಲ್ಸಿಟಾ ಎಸ್ಟಾಬ್ಲಿಷ್ ಆಗಿರೋದು. ಸೊ ಇದು ರಾಂಗ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿದೆ. ಸೊ ಈ ಒಂದು ಕ್ವೆಶನಿಂದ ನಾವು ರಿವೈಸ್ ಮಾಡ್ಕೋಬೇಕಾಗಿರೋದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ.
ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಮುಖ್ಯವಾಗಿ ಯಾವ ಸಂಸ್ಥೆಯ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವ ಸಂಸ್ಥೆಯ ಒಂದು ಕಾರ್ಯವನ್ನು, ಅಂದರೆ ಯಾವುದಕ್ಕೆ ಬದಲಾಗಿ ನಾವು ಈ ಒಂದು ಎಲ್ಸಿಟಾವನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಒಂದು ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥವಾ ಕಂಟೋನ್ಮೆಂಟ್ ಬೋರ್ಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇದು ನಮ್ಗೆ ಆನ್ಸರ್ ಗೊತ್ತಿದೆ, ಮುನ್ಸಿಪಲ್ ಕಾರ್ಪೊರೇಷನ್. ಯಾಕೆಂದರೆ ಹಿಂದೆ ನಾವು ನೋಡಿದ್ವಿ 74th ಅಮೆಂಡ್ಮೆಂಟ್ ಆ್ಯಕ್ಟ್ ಅಡಿಯಲ್ಲೇನೆ ಇದನ್ನು ರಚಿಸಿರುವಂಥದ್ದು. ಯಾವುದು? ಆರ್ಟಿಕಲ್ 243Q ಅಲ್ವಾ. ಸೊ ಏನು ಅಂತಂದರೆ, ಈಗ BBMP ಹೇಗೆ ಬೆಂಗಳೂರು, ಈಗ ಸದ್ಯಕ್ಕೆ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಏನು ಚೇಂಜ್ ಮಾಡಿದ್ದೀವಿ, ಅದು ಹೇಗೆ ಬೆಂಗಳೂರಿನ ವಿವಿಧ ಒಂದು ಪಾಲಿಕೆಗಳನ್ನು ನೋಡ್ಕೊಂಡಿದೆ, ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ನೋಡಿಕೊಳ್ಳೋದಕ್ಕೆ ಎಲೆಕ್ಟ್ರಾನಿಕ್ ಸಿಟಿಯನ್ನು ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ ಕನ್ವರ್ಟ್ ಮಾಡಿ, ಸೊ ಅಲ್ಲಿ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಏನು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಈ ಒಂದು ಎಲ್ಸಿಟಾ ಮಾಡುತ್ತೆ. ಸೊ ಹಾಗಾಗಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ನ ಒಂದು ಕಾರ್ಯಗಳನ್ನು ಅಲ್ಲಿ ನಿರ್ವಹಿಸ್ತಾ ಇದೆ ಅನ್ನುವಂಥದ್ದು. ಇಷ್ಟು ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಎಲ್ಸಿಟಾ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲೆಕ್ಟ್ರಾನಿಕ್ ಸಿಟಿಯ ನಾಗರಿಕ ಆಡಳಿತ ನಿರ್ವಹಣೆಗೆ ಇದನ್ನು ರಚಿಸಲಾಯಿತು. ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದಲ್ಲಿ BBMP ಅಧಿಕಾರವನ್ನು ಇದು ಬದಲಿಸಿದೆ ಅಥವಾ ಅದನ್ನು ರೀಪ್ಲೇಸ್ ಮಾಡಿದೆ ಅನ್ನುವಂಥದ್ದು. ಇದು ಕೈಗಾರಿಕಾ ಟೌನ್ಶಿಪ್ ಆಡಳಿತದ ಉದಾಹರಣೆಯಾಗಿದೆ. ಸೊ ಇದರಲ್ಲಿ ಆನ್ಸರ್ ಏನು ಅಂತ ನೀವು ಇದನ್ನು ಪ್ರಾಕ್ಟೀಸ್ ಕ್ವೆಶನ್ ಆಗಿ ತಗೊಳ್ಳೋಣ ನಾವು. ಯಾಕೆಂದರೆ ನಾವು ಈಗಾಗಲೇ 2 ಕ್ವೆಶನನ್ನು ವಿತ್ ರೆಸ್ಪೆಕ್ಟ್ ಟು ಎಲ್ಸಿಟಾ ನೋಡಿರುವಂಥ ಕಾರಣ ಲೆಟ್ ದಿಸ್ ಬಿ ಅ ಪ್ರಾಕ್ಟೀಸ್ ಕ್ವೆಶನ್. ಸೊ ಈಗ 5 ಸೆಕೆಂಡ್ಸನ್ನು ಕೊಡ್ತೀನಿ. ಸೊ ಆನ್ಸರ್ ಬಂದು ಎಲ್ಲ 3 ಸ್ಟೇಟ್ಮೆಂಟ್ಗಳೇನಿದೆ ಇದು ಆ್ಯಕ್ಚುಲ್ ಆಗಿ ಕರೆಕ್ಟ್ ಆಗಿದೆ. ಯಾಕೆ ಅಂತಂದರೆ ಏನು ಬೇರೆ ಒಂದು ಅಂದರೆ BBMPಯ ಒಂದು ಅಧಿಕಾರಗಳಿರ್ಬೋದು, ಇಲ್ಲ ಅದರ ಒಂದು ಕಾರ್ಯಗಳೇನಿದೆ ಅದನ್ನು ಮಾಡೋದಕ್ಕೇ ಎಲ್ಸಿಟಾವನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಸೊ ಆಬ್ವಿಯಸ್ ಆಗಿ ಸಿವಿಕ್ ಅಡ್ಮಿನಿಸ್ಟ್ರೇಷನನ್ನು ಕೂಡ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದು ನೋಡ್ಕೋತಾ ಇದೆ. ಸೊ ಹಾಗಾಗಿ ಎಲ್ಲ 3 ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ದಾವೋಸ್ ಶೃಂಗಸಭೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಈ ಒಂದು ದಾವೋಸ್ ಸಮಿಟ್ ಬಗ್ಗೆ ಕೂಡ ನಾವು ನೋಡಿದ್ವಿ. ಆ್ಯಂಡ್ ಕರ್ನಾಟಕದ ಅಂದರೆ ರಾಜ್ಯದಿಂದ ಮೊದಲ ಬಾರಿಗೆ ಹೋಗ್ತಾ ಇರುವಂಥ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರಾಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ನೋಡಿದ್ವಿ. ಆ್ಯಂಡ್ ನಾನು ಅಲ್ಲೂ ಕೂಡ ಹೇಳಿದೆ ದಾವೋಸ್ ಸಮಿಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ನಾವು ಇದನ್ನ ರಿವೈಸ್ ಮಾಡೋಣ. ದಾವೋಸ್ ಶೃಂಗಸಭೆಯನ್ನು ಪ್ರತಿ ವರ್ಷ ವಿಶ್ವ ಆರ್ಥಿಕ ವೇದಿಕೆ ಆಯೋಜಿಸುತ್ತದೆ. ಇದು ಸಂಯುಕ್ತ ರಾಷ್ಟ್ರಗಳ ಅಧಿಕೃತ ನಿರ್ಣಯಾತ್ಮಕ ಸಂಸ್ಥೆಯಾಗಿದೆ. ದಾವೋಸ್ನಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಭಾಗವಹಿಸುವ ದೇಶಗಳಿಗೆ ಕಾನೂನಾತ್ಮಕವಾಗಿ ಬಾಧ್ಯವಾಗಿದೆ. ಸೊ ಇಲ್ಲಿ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಎಸ್ ಇಟ್ ಈಸ್ ಆರ್ಗನೈಸ್ಡ್ ಆನ್ಯುವಲಿ ಬೈ ವರ್ಲ್ಡ್ ಎಕನಾಮಿಕ್ ಫೋರಮ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಇದೊಂದು ಆಪ್ಷನ್ ಹೋಗುತ್ತೆ ನಮಗೆ. ನೆಕ್ಸ್ಟು ಇಟ್ ಈಸ್ ಅ ಫಾರ್ಮಲ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಆರ್ಗನೈಸ್ ಮಾಡ್ತಾ ಇದೆ ಅಂದರೆ ಅದು ಫಾರ್ಮಲ್ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ UN ಯಾಕಾಗುತ್ತೆ ಅಲ್ವಾ? ಇದು ರಾಂಗ್. ಸೊ ಸ್ಟೇಟ್ಮೆಂಟ್ 2 ಹೋದರೆ ಆನ್ಸರ್ ಬಂದು ಆಪ್ಷನ್ C 1 ಓನ್ಲಿ ಮಾತ್ರನೇ. ಆ್ಯಂಡ್ ಯಾವುದೇ ರೀತಿಯಾದ ಒಂದು ಡಿಸಿಷನ್ಸ್ ದಾವೋಸ್ ಸಮಿಟಲ್ಲಿ ತಗೊಳ್ಳುವಂಥ ಡಿಸಿಷನ್ಸ್ ಏನಿದೆ ದಸ್ ಆರ್ ನಾಟ್ ಲೀಗಲಿ ಬೈಂಡಿಂಗ್ ಆನ್ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್. ಅಂದರೆ ಯಾವುದೇ ಒಂದು ದೇಶ ಅಲ್ಲಿ ಭಾಗವಹಿಸ್ತಾ ಇದೆ ಅಂತಂದರೆ ಅವುಗಳ ಅಲ್ಲಿ ತಗೊಳ್ಳುವಂಥ ನಿರ್ಣಯ ಏನಿದೆ ಅದು ಕಾನೂನಾತ್ಮಕವಾಗಿ ಆ ದೇಶಗಳ ಮೇಲೆ ಬಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಆನ್ಸರ್ C 1 ಓನ್ಲಿ ಮಾತ್ರ ಆನ್ಸರ್ ಆಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಆಕ್ಟಿವೇಟೆಡ್ ಸ್ಲಜ್ ಪ್ರಾಸೆಸ್ ಅಥವಾ ಪ್ರಕ್ರಿಯೆ ಯಾವ ಹಂತಕ್ಕೆ ಸಂಬಂಧಿಸಿದೆ? ಸೊ ಈ ಒಂದು ಆರ್ಟಿಕಲ್ನ ನಾವು ವಿತ್ ರೆಸ್ಪೆಕ್ಟ್ ಟು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಇದರ ಬಗ್ಗೆ ನೋಡಿದ್ವಿ. ಸೊ ಅದೇ ಕುರಿತಾಗಿ ನಾವು ಬೇಸಿಕ್ಸ್ಗೆ ಹೋಗಿ ಇದನ್ನು ನೋಡ್ತಾ ಇದ್ದೀವಿ. ಈಗ ನಾನು ಆಗಲೂ ಕೂಡ ಹೇಳಿದ್ದೀನಿ ವಿಡಿಯೋದಲ್ಲೂ STP ಏನಿದೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನೀವು ಬೇಸಿಕ್ ಇನ್ಫಾರ್ಮೇಷನನ್ನು ನೋಡ್ಕೊಳ್ಳಿ ಅಂತ. ಸೊ ಬೆಂಗಳೂರಲ್ಲಿ ಮತ್ತೆ BBMP ಏನು ಮಾಡ್ತಾ ಇದೆ, BWSSB ಏನು ಡಿಸೈಡ್ ಮಾಡಿದ್ದಾರೆ, ಇನ್ನು 9 ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲ್ನ ನೋಡಿದ್ವಿ. ನಾವು ಅಲ್ಲಿ ಬರೀ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ನೋಡಿದ್ವಿ, ಅಂದರೆ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಮತ್ತು ಏನೇನು ಅದರ ಒಂದು ಅಂದರೆ ಇದರಿಂದ ಏನು ಯೂಸು ಅದನ್ನು ನಾವು ನೋಡಿದ್ವಿ. ಬಟ್ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ ಬೇಸಿಕ್ಸ್ನ ನೀವು ಅಂದರೆ ಅದರ ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ನ ಒಂದು ಸತಿ ನೀವು ಸ್ಟ್ಯಾಟಿಕಲ್ಲಿ ರಿವೈಸ್ ಮಾಡ್ಕೊಳ್ಳಿ ಅಂತ. ಸೊ ಅದೇ ಬೇಸಿಸ್ ಮೇಲೆ ಇಲ್ಲಿ ಕೇಳ್ತಾ ಇರುವಂಥ ಕ್ವೆಶನ್ ಇದು. ಆಕ್ಟಿವೇಟೆಡ್ ಸ್ಲಜ್ ಪ್ರಾಸೆಸ್ ಏನಿದೆ ಇದು ಯಾವ ಒಂದು ಹಂತದಲ್ಲಿ ಬರುತ್ತೆ ಅಂತ. ಸೊ ದೇರ್ ಆರ್ ಮೇನ್ಲಿ 3 to 4 ಸ್ಟೇಜಸ್ ಇದೆ. ಫಸ್ಟು ಪ್ರೈಮರಿ ಸ್ಟೇಜ್ ಇದೆ, ಸೆಕೆಂಡರಿ ಸ್ಟೇಜು, ಟರ್ಷರಿ ಸ್ಟೇಜು, 3 ಸ್ಟೇಜು. ಪ್ರೈಮರಿ ಸ್ಟೇಜಲ್ಲಿ ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಏನಿರುತ್ತೆ ಅವುಗಳನ್ನೆಲ್ಲ ತೆಗಿತಾರೆ. ಸೆಕೆಂಡರಿ ಸ್ಟೇಜಲ್ಲಿ ಈ ರೀತಿಯಾಗಿ ಏನು ಅಂದರೆ
ಕ್ಲೀನಿಂಗ್ ಪ್ರಾಸೆಸ್, ಸ್ಲಡ್ಜನ್ನೆಲ್ಲ ತೆಗೆಯೋದಕ್ಕೆ, ಆಕ್ಟಿವೇಟ್ ಮಾಡೋದಕ್ಕೆ ಈ ಒಂದು ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ ಮಾಡ್ತಾರೆ. ಟರ್ಷರಿ ಟ್ರೀಟ್ಮೆಂಟಲ್ಲಿ ಕಂಪ್ಲೀಟಾಗಿ ಆ ಒಂದು ನೀರೇನಿದೆ ಅದನ್ನು ಕ್ಲೋರಿನೇಷನ್ ಮಾಡೋದಿರ್ಬೋದು, ಆಲಮ್ ಹಾಕಿ ತೆಗೆಯೋದಿರ್ಬೋದು, ಇದನ್ನೆಲ್ಲ ಅಂದರೆ ಪ್ಯೂರಿಫೈ ಮಾಡೋದಕ್ಕೆ ಟರ್ಷರಿ ಟ್ರೀಟ್ಮೆಂಟನ್ನು ಬಳಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಕ್ಟಿವೇಟೆಡ್ ಸ್ಲಜ್ ಪ್ರಾಸೆಸ್ ಬರೋದು ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ. ಈಗಲೂ ಮತ್ತೆ ಹೇಳ್ತಾ ಇದ್ದೀನಿ, STPಯ ಒಂದು ಪ್ರಾಸೆಸ್ ಏನಿದೆ, ಸಿವೇಜ್ ಟ್ರೀಟ್ಮೆಂಟ್ ಏನಿದೆ ಅದರ ಒಂದು ಪ್ರಾಸೆಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ನಿಮ್ಮ ಸ್ಟ್ಯಾಟಿಕ್ ಪಾರ್ಟಲ್ಲಿ ಇದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಇದು ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೂಡ ನಾವು ವಿತ್ ರೆಸ್ಪೆಕ್ಟ್ ಟು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ಸೇ ನೋಡ್ತಾ ಇರುವಂಥದ್ದು. ದ್ವಿತೀಯ ಶುದ್ಧೀಕರಣವು ಜೈವಿಕ ಆಮ್ಲಜನಕ ಬೇಡಿಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಪ್ರಾಥಮಿಕ ಶುದ್ಧೀಕರಣ ಮಾತ್ರದಿಂದ ರೋಗಕಾರಕಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬಹುದು. ಇಲ್ಲೇ ನೋಡಿ ನೀವು, ಇಲ್ಲಿ ಒಂದು ಸ್ಟೇಟ್ಮೆಂಟ್, ಇವಾಗ ನಿಮ್ಗೆ ಇದ್ರ ಬಗ್ಗೆ ಏನೂ ಐಡಿಯಾನೇ ಇಲ್ಲ, ಅಂದರೆ STP ಪ್ರಾಸೆಸ್ನ ನೀವು ಓದಿಲ್ಲ, ಸೊ ನಿಮಗೆ ಗೊತ್ತಿಲ್ಲ. ಈಗ ನೀವು ಎಲಿಮಿನೇಷನ್ ಟೆಕ್ನಿಕ್ ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಪ್ರೈಮರಿ ಟ್ರೀಟ್ಮೆಂಟ್ ಅಲೋನ್ ಈಸ್ ಸಫಿಷಿಯೆಂಟ್ ಟು ರಿಮೂವ್ ಪ್ಯಾಥೋಜನ್ಸ್ ಫ್ರಮ್ ಸಿವೇಜ್. ನೀವೇ ಯೋಚನೆ ಮಾಡಿ, ಈಗ ವೇಸ್ಟ್ ವಾಟರ್ ಬರ್ತಾ ಇದೆ, ವೇಸ್ಟ್ ವಾಟರಲ್ಲಿ ನೀವು ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿದ್ರೆ, ಪ್ರೈಮರಿ ಅಂತಂದರೆ ಏನು, ಸಿಂಪಲ್ಲಾಗಿರುತ್ತೆ ಅನ್ನುವಂಥದ್ದು ಅರ್ಥ ಅದು ಅಲ್ವಾ. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಆ ವೇಸ್ಟ್ ವಾಟರ್ಗೆ ಅಲ್ಲಿ ಏನಾದರೂ ಕ್ಲೀನ್ ಆಗಿರುತ್ತಾ? ಅದು ಪ್ಯಾಥೋಜನ್ಸ್ ಅಂತಂದರೆ ಏನು, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಕ್ರಿಮಿಕೀಟಾಣುಗಳನ್ನು. ಸೊ ಈ ಕ್ರಿಮಿಕೀಟಾಣುಗಳನ್ನು ಬರೀ ಪ್ರೈಮರಿ ಟ್ರೀಟ್ಮೆಂಟಿಂದ ನಾವು ಕ್ಲೀನ್ ಮಾಡೋಕ್ಕಾಗುತ್ತಾ? ಹಂಗೆ ಮಾಡೋಕ್ಕಾಗತ್ತೆ ನಾವು ಸೆಕೆಂಡ್ರಿ ಟರ್ಷರಿ ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಇದು ರಾಂಗ್ ಆಗುತ್ತೆ. ಸೊ ಇವೆರಡೂ ಹೋಗುತ್ತೆ ಆಪ್ಷನ್ಸ್ ನಮಗೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟು, ಸೆಕೆಂಡರಿ ಟ್ರೀಟ್ಮೆಂಟ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ BOD. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿದೆ ಇದನ್ನು ಕಡಿಮೆ ಮಾಡುತ್ತೆ. ಯಾಕೆ ಅಂತಂದರೆ ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ ಇರುವಂಥ ಒಂದು ಕ್ರಿಮಿಕೀಟಗಳೇನಿರ್ತವೆ, ಬ್ಯಾಕ್ಟೀರಿಯಾಗಳೇನಿರ್ತವೆ, ಅವುಗಳನ್ನೆಲ್ಲ ಕೊಲ್ಲಲಾಗುತ್ತೆ. ಸೊ ಯಾವಾಗ ಅವುಗಳನ್ನು ಕೊಲ್ತಾರೆ, ಮೈಕ್ರೋ ಆರ್ಗಾನಿಸಮ್ಸನ್ನು ಕೊಲ್ತಾರೆ, ಈ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು ಅನ್ನೋದನ್ನು ಕೂಡ ನೀವು ಎನ್ವಿರಾನ್ಮೆಂಟಲ್ಲಿ ಓದಿರ್ತೀರ, ಜಸ್ಟ್ ಇನ್ನೊಂದ್ಸತಿ ಹೋಗಿ ರಿವೈಸ್ ಮಾಡಿ. ಆ್ಯಂಡ್ ಆಲ್ಸೋ BOD ಮತ್ತು ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇದೆ, ಇದೆರಡರ ಬಗ್ಗೆ ಡಿಫ್ರೆನ್ಸನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಸೊ ಆನ್ಸರ್ ಬಂದು ಇಲ್ಲಿ ಆಪ್ಷನ್ A 1 ಓನ್ಲಿ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಗ್ಲೌಕೋಮಾ ಅನ್ನು ಅತ್ಯುತ್ತಮವಾಗಿ ಹೇಗೆ ವಿವರಿಸಬಹುದು ಅನ್ನುವಂಥದ್ದು. ಗ್ಲೌಕೋಮಾ ಬಗ್ಗೆ ಕೂಡ ಏನಕ್ಕೆ ಅಂತಂದರೆ ಸ್ಟೆರಾಯ್ಡ್ ಯೂಸೇಜ್ ಹೆಚ್ಚಾಗ್ತಾ ಇರುವಂಥ ಕಾರಣ. ಅಂದರೆ ಈಗ ನಾವು ತೊಗೊತಾರೋ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಅಂದರೆ BP ಟ್ಯಾಬ್ಲೆಟ್ಸ್ಗಳಿರ್ಬೋದು, ಬೇರೆ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಇಲ್ಲ ಅಂತಂದರೆ ಐ ಡ್ರಾಪ್ಸ್ಗಳನ್ನು ಹಾಕ್ತೀವಲ್ಲ, ಐ ಡ್ರಾಪ್ಸು ಮತ್ತು ನೋಸ್ ಇನ್ಹೇಲರ್ಸ್ ಇರ್ಬೋದು, ನೋಸ್ ಸ್ಪ್ರೇಗಳಿರ್ಬೋದು, ಇವುಗಳಿಂದ ಏನಾಗ್ತಾ ಇದೆ ಅಂತಂದರೆ ಸೆಕೆಂಡರಿ ಗ್ಲೌಕೋಮಾ ಹೆಚ್ಚುತ್ತಾ ಇದೆ. ಅವೆಲ್ಲ ಸ್ಟೆರಾಯ್ಡ್ಸ್ ಆಗಿರುವಂಥ ಕಾರಣ ಅದು ಸೆಕೆಂಡರಿ ಗ್ಲೌಕೋಮಾಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಅಧ್ಯಯನದ ಬಗ್ಗೆ ನಾವು ಓದಿದ್ವಿ. ಸೊ ಅದಕ್ಕೇನೆ ಈ ಒಂದು ಕ್ವೆಶನನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಏನು ಗ್ಲೌಕೋಮಾ ಅಂದರೆ ಏನು ಅಂತ ಇಲ್ಲಿ ಹೇಳಬೇಕು. ಮೊದಲಿಗೆ ಇದು ಒಂದು ಕಣ್ಣಿನ ಸೋಂಕು, ಅಂದರೆ ಕಣ್ಣಿನ ರೋಗ ಆಗಿದೆ ಅನ್ನುವಂಥದ್ದು. ಎರಡನೇದು ಇದು ಕಂಡೀಷನ್ ಕಾಸಿಂಗ್ ಡ್ಯಾಮೇಜ್ ಟು ಆಪ್ಟಿಕ್ ನರ್ವ್ಗೆ ಹಾನಿ ಉಂಟು ಮಾಡುವಂಥ ಒಂದು ಸ್ಥಿತಿ ಅಂತ ಹೇಳಿದೆ. ತಾತ್ಕಾಲಿಕ ಕಣ್ಣಿನ ಕಿರಿಕಿರಿ, ಕಣ್ಣಿನ ಕಪ್ಪಳದ ಅಸ್ವಸ್ಥತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಗೆ ಕ್ಲೀನಾಗಿ ಗೊತ್ತಿದೆ, ಆಪ್ಟಿಕ್ ನರ್ವಲ್ಲಿ ಇದು ಆಪ್ಟಿಕ್ ನರ್ವನ್ನು ಡ್ಯಾಮೇಜ್ ಮಾಡಿ ನಮ್ಮ ಕಣ್ಣಿನ ದೃಷ್ಟಿಯನ್ನು ಶಾಶ್ವತವಾಗಿ ಹಾನಿ ಮಾಡುತ್ತೆ ಈ ಒಂದು ಗ್ಲೌಕೋಮಾ ಬಂದರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಆನ್ಸರ್ ಬಂದು ಆಪ್ಷನ್ B ಆಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ವಿಚ್ ಐ ಕಂಡೀಷನ್ ಕ್ಯಾನ್ ಅಬ್ಸ್ಟ್ರಕ್ಟ್ ಆಕ್ವೇಸ್ ಹ್ಯೂಮರ್ ಔಟ್ಫ್ಲೋ ಆ್ಯಂಡ್ ಕಾಸ್ ಸೆಕೆಂಡರಿ ಗ್ಲೌಕೋಮಾ? ಇದು ಆನ್ಸರ್ ಬಂದು ಹೈಫೀಮಾ, ಬ್ಲಡ್ ಇನ್ ಆಂಟೀರಿಯರ್ ಚೇಂಬರ್. ಅಂದರೆ ಕಣ್ಣಿನ ಒಂದು ಮುಂಭಾಗ ಏನಿರುತ್ತೆ, ಕಣ್ಣಿನ ಒಂದು ಮುಂಭಾಗದಲ್ಲಿ ರಕ್ತ ಶೇಖರಣೆ ಆಗ್ತಾ ಬರುತ್ತೆ. ಸೊ ಅದರಿಂದ ಈ ಒಂದು ಸೆಕೆಂಡರಿ ಗ್ಲೌಕೋಮಾ ಆಗುವಂಥ ಚಾನ್ಸಸ್ಗಳು ಹೆಚ್ಚು. ಯಾಕೆ ರಕ್ತ ಅಲ್ಲಿ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದರೆ, ಕಣ್ಣಿನ ಮೇಲೆ ಆಪ್ಟಿಕ್ ನರ್ವ್ ಏನಿರುತ್ತೆ, ಆ ಆಪ್ಟಿಕ್ ನರ್ವ್ ಮೇಲೆ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಪ್ರೆಷರಿಂದ ಒತ್ತಡ ಜಾಸ್ತಿಯಾಗಿ ರಕ್ತ ಅಲ್ಲಿ, ಅಂದರೆ ಆ ಒಂದು ವೆಸಲ್ಸ್ಗಳೇನಿರ್ತವೆ, ನರಗಳೇನಿರ್ತವೆ, ಅವು ಹೊಡ್ಕೊಳ್ಳುತ್ತೆ. ಸೊ ಅದರಿಂದ ರಕ್ತ ತುಂಬಿಕೊಳ್ಳುತ್ತೆ. ಈ ಒಂದು ಏನು ಸಿಚುವೇಶನ್ ಇದೆ ಅಥವಾ ಈ ಒಂದು ಪ್ರಾಸೆಸ್ ಏನಿದೆ, ಇದನ್ನು ನಾವು ಸೆಕೆಂಡರಿ ಗ್ಲೌಕೋಮಾ ಅಂತ ಕರಿತೀವಿ. ಸೊ ಇಷ್ಟು ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ಕೆಳಗಿನ ಕರ್ನಾಟಕದ ಸ್ಥಳಗಳನ್ನು ಪರಿಗಣಿಸಿ. ಇದರಲ್ಲಿ ಎಷ್ಟು ಸೈಟ್ಗಳನ್ನು ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಲಿಸ್ಟಲ್ಲಿ ಹಾಕಿದೆ ಆರ್ಕಿಯಾಲಜಿಕಲ್ ಸರ್ವೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಇದು ಕ್ವೆಶನ್. ಈ ಒಂದು ಕ್ವೆಶನನ್ನು ಯಾಕೆ ನೋಡ್ತಾ ಇದ್ದೀವಿ ಅಂದರೆ, ನಾವು ಲಕ್ಕುಂಡಿಯನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಲಿಸ್ಟ್ಗೆ ಆ್ಯಡ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ. ಇದರ ಬಗ್ಗೆ ಕೂಡ ನಾವು ಡೀಟೇಲಾಗಿ ನೋಡಿದ್ವಿ. ಆ್ಯಂಡ್ ನಾನು ಅಲ್ಲಿ ಹೇಳಿದ್ದೆ ಲಕ್ಕುಂಡಿಯ ಬಗ್ಗೆ ನೀವು ಕ್ಲೀನಾಗಿ ಓದ್ಕೊಳ್ಳಿ ಅಂತ ಹೇಳಿದೆ. ಆ್ಯಂಡ್ ಆಲ್ಸೋ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಲಿಸ್ಟ್ ಬಗ್ಗೆ ನಾವು ಮಾತಾಡಿದ್ವಿ.
ಬಟ್ ಈ ರೀತಿಯಾಗಿ ಮಾತಾಡಲಿಲ್ಲ. ಕರ್ನಾಟಕದ ಯಾವ ಯಾವ ಸ್ಥಳಗಳನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಲಿಸ್ಟಲ್ಲಿ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ. ಸೊ ಅದಕ್ಕೆ ನಾನು ಇವಾಗ ಇಲ್ಲಿ ಅದನ್ನು ರಿವೈಸ್ ಮಾಡ್ಬೋದು. ಆ ಒಂದು ದೃಷ್ಟಿಯಿಂದ ಈ ಕ್ವೆಶನನ್ನು ತೊಗೊಂಡಿದ್ದೀನಿ. ಆಪ್ಷನ್ಸ್ ಬಂದು ಹಂಪಿಯ ಒಂದು ಮಾನ್ಯುಮೆಂಟ್ಸ್ ಏನಿದೆ ಅವು ಪಟ್ಟದಗಲ್ಲು, ಗೋಲ್ ಗುಂಬಸು, ಐಹೊಳೆ, ಶ್ರವಣಬೆಳಗೊಳ. ಆ್ಯಕ್ಚುಲಿ 5 ಕೂಡ ಕರ್ನಾಟಕದಲ್ಲಿ ಪ್ರೊಟೆಕ್ಟೆಡ್ ಲಿಸ್ಟಲ್ಲಿ ಇರುವಂಥ ಒಂದು ಮಾನ್ಯುಮೆಂಟ್ಸ್ಗಳಾಗಿದೆ. ಅಂದರೆ ಇದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಇದು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದೆ. ಇಷ್ಟು ನಮಗೆ ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಲಕ್ಕುಂಡಿ ಟೆಂಪಲ್ಸ್ ಆರ್ ಬೆಸ್ಟ್ ನೋನ್ ಫಾರ್ ವಿಚ್ ಆರ್ಕಿಟೆಕ್ಚರಲ್ ಫೀಚರ್ಸ್? ಲಕ್ಕುಂಡಿ ದೇವಾಲಯಗಳು ಯಾವ ವಾಸ್ತುಶಿಲ್ಪ ಲಕ್ಷಣಕ್ಕಾಗಿ ಹೆಚ್ಚು ಪ್ರಸಿದ್ಧವಾಗಿವೆ? ಒಂದು ಶಿಲಾಗುಹಾ ವಾಸ್ತುಶಿಲ್ಪ, ಸೋಪ್ ಸ್ಟೋನ್ ಬಳಕೆ ಮತ್ತು ಅಲಂಕಾರಿತ ಕಂಬಗಳು, ಮರದ ವಾಸ್ತುಶಿಲ್ಪ, ಇಟ್ಟಿಗೆ ಸ್ತೂಪಗಳು. ಫಸ್ಟ್ ನಾವು ಏನು ನೋಡಬೇಕು ಅಂದರೆ ರಾಕ್ ಕಟ್ ಕೇವ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ನಾವು ಅಷ್ಟಾಗಿ ನೋಡಿಲ್ಲ. ಲಕ್ಕುಂಡಿ ಯಾರ ಒಂದು ಕಾಲದಲ್ಲಿ ಬರುವಂಥದ್ದು? ವೆಸ್ಟರ್ನ್ ಚಾಲುಕ್ಯಾಸ್ ಅಥವಾ ಕಲ್ಯಾಣಿ ಚಾಲುಕ್ಯರ ಒಂದು ಮುಖ್ಯ ಒಂದು ಪ್ರದೇಶ ಆಗಿತ್ತು ಅಂತ ಹೇಳ್ಬೋದು. ಕರೆಕ್ಟಾ? ನಾವು ಇದರಲ್ಲಿ ಅಲ್ಲೂ ಕೂಡ ಇನ್ಫಾರ್ಮೇಷನ್ ನೋಡಿದ್ವಿ. ಲಕ್ಕುಂಡಿಯ ದೇವಾಲಯಗಳು ಎಷ್ಟು ಇಂಪಾರ್ಟೆಂಟ್ ಇದ್ವು ಕಲ್ಯಾಣಿ ಚಾಲುಕ್ಯರಿಗೆ ಅಂತ. ಸೊ ಕಲ್ಯಾಣಿ ಚಾಲುಕ್ಯರು ಯಾವಾಗ ಬರ್ತಾರೆ? ಆಲ್ಮೋಸ್ಟ್ ಮಿಡಿವಲ್ ಇಂಡಿಯಾ ಟೈಮಲ್ಲಿ ಬರ್ತಾರೆ. ಅಂದರೆ 10ರಿಂದ 12ನೇ ಶತಮಾನದ ಟೈಮಲ್ಲಿ ಕಲ್ಯಾಣಿ ಚಾಲುಕ್ಯರು ಬರುವಂಥದ್ದು. ಆವಾಗಿನ್ನ ರಾಕೆಟ್ ಕೇವಲ್ ಇದ್ವಾ ನಾವು? ಇಲ್ಲ, ಅಷ್ಟರಲ್ಲಿ ನಾವು ಸ್ಟ್ರಕ್ಚರಲ್ ಟೆಂಪಲ್ಸಿಗೆ ಬಂದುಬಿಟ್ಟಿದ್ವಿ ಅಲ್ವಾ. ಅಂದರೆ ಆಲ್ಮೋಸ್ಟ್ ವೇಸರ ಸ್ಟೈಲೆಲ್ಲ ಬಂದುಬಿಟ್ಟಿತ್ತು. ಯಾಕೆಂದರೆ ಬಾದಾಮಿ ಚಾಲುಕ್ಯರ ವೇಸರ ಸ್ಟೈಲನ್ನು ಇನ್ವೆಂಟ್ ಮಾಡಿದ್ದು. ಸೊ ಬಾದಾಮಿ ಚಾಲುಕ್ಯರು ಆದಮೇಲೆ ಕಲ್ಯಾಣಿ ಚಾಲುಕ್ಯರು ಬರೋದು. ಸೊ ಹಾಗಾಗಿ ಈ ಒಂದು ಕೇವ್ ಆರ್ಕಿಟೆಕ್ಚರ್ ಅಲ್ಲ. ಸ್ತೂಪಗಳು ಹೆಚ್ಚಾಗಿ ಯಾವಾಗ ಇದ್ದಿದ್ದು? ಏನ್ಷಿಯಂಟ್ ಪೀರಿಯಡಲ್ಲಿ, ಯಾವಾಗ ಬುದ್ಧಿಸಮ್ ಜೈನಿಸಮ್ ಇದ್ದಾಗ. ಸೊ ಮ್ಯಾಕ್ಸಿಮಮ್ 5ನೇ ಶತಮಾನದವರೆಗೂ ನಾವು ನೋಡ್ಬೋದು ಅಂತ ಹೇಳ್ಬೋದು ಅಷ್ಟೇ ಸ್ತೂಪಗಳನ್ನು. ಸೊ ಇದು ರಾಂಗ್ ಆಗುತ್ತೆ. ವುಡನ್ ಆರ್ಕಿಟೆಕ್ಚರ್ ನಮ್ಮ ಒಂದು ಕರ್ನಾಟಕದಲ್ಲಿ ವುಡನ್ ಆರ್ಕಿಟೆಕ್ಚರ್ ಬಹಳನೇ ಕಡಿಮೆ ಇರೋದು. ಸೊ ಹಾಗಾಗಿ ಇದು ಅಲ್ಲ. ಇಲ್ಲಿ ಆ್ಯಕ್ಚುಲಾಗಿ ಬರೋದು ಸೋಪ್ ಸ್ಟೋನ್ ಮತ್ತು ಆರ್ನೇಟ್ ಪಿಲ್ಲರ್ಸ್ಗಳನ್ನು ಕಲ್ಯಾಣಿ ಚಾಲುಕ್ಯರಲ್ಲಿ ನಾವು ನೋಡ್ಬೋದು. ಅಂದರೆ ಈಗ ಡಂಬಳದ ಒಂದು ಬಸಪ್ಪನ ದೇವಾಲಯ ಇರ್ಬೋದು, ಇಲ್ಲ ಇಟಗಿಯ ಮಹಾದೇವನ ದೇವಾಲಯ ಇರ್ಬೋದು. ಸೊ ಇಂಥ ಕಡೆ ನೋಡಿದಾಗ ಅಲ್ಲಿ ಬಳಸಿರುವಂಥ ಕಲ್ಲುಗಳು ಒಂದು ಸೋಪ್ ಸ್ಟೋನ್ ಕಲ್ಲುಗಳಾಗಿರುತ್ತೆ. ಮತ್ತು ಅಲ್ಲಿ ಕಂಬಗಳೇನಿದೆ ಅವು ಅಲಂಕೃತವಾಗಿರುವಂಥ ಒಂದು ಕಂಬಗಳನ್ನು ನಾವು ನೋಡ್ಬೋದಾಗುತ್ತೆ. ಹಾಗಾಗಿ ನಾನು ಮತ್ತೆ ಇವಾಗಲೂ ಹೇಳ್ತಾ ಇದ್ದೀನಿ, ಲಕ್ಕುಂಡಿ ಏನಿದೆ, ಲಕ್ಕುಂಡಿಯ ಬಗ್ಗೆ ನೀವು ಮತ್ತಷ್ಟು ಇನ್ಫಾರ್ಮೇಷನನ್ನು ಓದ್ಕೊಳ್ಳಿ, ರಿವೈಸ್ ಮಾಡಿ ಪ್ಲೀಸ್. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಕರ್ನಾಟಕದಲ್ಲಿ ಏನಾಗಿದೆ ಈಗ, ಮೊನ್ನೆ ನಾವು ಏನು ನೋಡಿದ್ವಿ ಅಂತಂದರೆ, ರಾಜ್ಯಪಾಲರು 11 ಪ್ಯಾರಾಗಳನ್ನು ನಾನು ಓದೋದಿಲ್ಲ ಅಂತ ನಿರಾಕರಿಸ್ತಾ ಇದ್ದಾರೆ ಅಂತ ನೋಡಿದ್ವಿ. ಬಟ್ ನಿನ್ನೆ ಏನಾಗಿದೆ ಅಂತಂದರೆ, ರಾಜ್ಯಪಾಲರು ಆ ಒಂದು ಏನು ಅಡ್ರೆಸ್ ಏನಿತ್ತು, ಗವರ್ನರ್ಸ್ನ ಅಡ್ರೆಸ್ ಏನಿದೆ, ಆ ಒಂದು ಭಾಷಣವನ್ನು ಮಾಡದೆ 2 ಲೈನನ್ನು ಮಾತ್ರ ಓದಿ ಅವರು ಹೊರಗೆ ನಡೆದಿದ್ದಾರೆ. ಇದರ ಬಗ್ಗೆ ನಾವು ಏನೇನು ನೋಡಬೇಕು ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಈಗಾಗಲೇ ನೋಡಿದ್ದೀವಿ. ಸೊ ಹಾಗಾಗಿ ಇದನ್ನ ನಾನು ಪ್ರಾಕ್ಟೀಸ್ ಕ್ವೆಶನ್ ಅಂತ ಕೊಡ್ತೀನಿ. ಸೊ ಸ್ಟೇಟ್ಮೆಂಟ್ಸನ್ನು ಓದಿ 5 ಸೆಕೆಂಡ್ ಕಾಲಾವಕಾಶ ಕೊಡ್ತೀನಿ. ನೀವು ಅಷ್ಟರಲ್ಲಿ ಆನ್ಸರ್ ಏನು ಅಂತ ಹೇಳಿ. ಫಸ್ಟ್ ಸ್ಟೇಟ್ಮೆಂಟ್ ಬಂದು, ರಾಜ್ಯಪಾಲರ ಭಾಷಣವು ಭಾರತದ ಸಂವಿಧಾನದ ವಿಧಿ 176ರ ಅಡಿಯಲ್ಲಿ ಕಡ್ಡಾಯವಾಗಿದೆ ಮತ್ತು ಇದು ಕೇವಲ ವಿಧಾನಸಭೆಗೆ ಮಾತ್ರ ನೀಡಲಾಗುತ್ತದೆ, ವಿಧಾನ ಪರಿಷತ್ತಿಗೆ ಅಲ್ಲ ಅನ್ನುವಂಥದ್ದು. ಈಗ 5 ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು ಕೇವಲ 1 ಮಾತ್ರ. ಯಾಕೆ ಅಂತಂದರೆ ಇದು ಏನು ಗವರ್ನರ್ ಅಥವಾ ರಾಜ್ಯಪಾಲರ ಒಂದು ಭಾಷಣ ಏನಿದೆ, ಇದನ್ನ 176ನೇ ವಿಧಿ ಏನಿದೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ, ಅಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ರಾಜ್ಯಪಾಲರು ಭಾಷಣವನ್ನು ಸಭೆಗಾದರೂ ಕೊಡ್ಬೋದು, ಇಲ್ಲ ವಿಧಾನ ಪರಿಷತ್ತಿಗಾದರೂ ಕೊಡ್ಬೋದು, ಇಲ್ಲ ಜಂಟಿಯಾಗಿ ಎರಡನ್ನು ಸೇರಿಸಿ ಆದರೂ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ರಾಜ್ಯ ವಿಧಾನಮಂಡಲದ ಸಂಯುಕ್ತ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಎಸ್, ಇದು ಕರೆಕ್ಟು. ಇದು ಕೂಡ ಆರ್ಟಿಕಲ್ 176 ಹೇಳಿರುವಂಥದ್ದು. ಅಂದರೆ ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ಸ್ಟೇಟ್ ಲೆಜಿಸ್ಲೇಚರ್ಸ್, ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಓವರ್ ಆಲ್ ಆಗಿ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಎರಡನ್ನು ಸೇರಿಸಿ ಇವರು ಫಸ್ಟ್ ಸೆಷನ್, ಪ್ರತಿ ವರ್ಷ ಮೊದಲನೇ ಸೆಷನ್ ಏನಾಗುತ್ತೆ ಅಲ್ಲಿ ಅವರು ಭಾಷಣವನ್ನು ನೀಡಬೇಕಾಗತ್ತೆ. ಎರಡನೇದಾಗಿ, ರಾಜ್ಯಪಾಲರು ಭಾಷಣದ ವಿಷಯವನ್ನು ಸ್ವತಂತ್ರವಾಗಿ ರಚಿಸುತ್ತಾರೆ. ಇದು ರಾಂಗು. ಏಕೆ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಈ ಒಂದು ಭಾಷಣ ಏನಿರುತ್ತೆ, ರಾಜ್ಯಪಾಲರು ನೀಡುವಂಥ ಭಾಷಣ ಏನಿರುತ್ತೆ, ಅದರಲ್ಲಿ ಸರ್ಕಾರದ ಪಾಲಿಸಿಗಳ ಬಗ್ಗೆ ಇರ್ಬೋದು, ಸರ್ಕಾರದ ನೀತಿಗಳ ಬಗ್ಗೆ, ಕಾನೂನುಗಳ ಬಗ್ಗೆ, ಅಥವಾ ಸರ್ಕಾರ ತಗೊಂಡಿರುವಂಥ ಡಿಸಿಷನ್ಸ್ ಬಗ್ಗೆ ಇದು ಇರುತ್ತೆ. ಸೊ ಹಾಗಾಗಿ ಅವರು ಇಂಡಿಪೆಂಡೆಂಟಾಗಿ ರಚಿಸೋದಕ್ಕೆ ಸಾಧ್ಯನೇ ಇಲ್ಲ.
ಬದಲಿಗೆ ಸರ್ಕಾರ ರಚಿಸಿಕೊಟ್ಟಿರುವಂಥ ಒಂದು ಭಾಷಣವನ್ನು ಅವರು ಅಲ್ಲಿ ಓದುತ್ತಾರೆ ಅಷ್ಟೇನೆ. ಸೊ ಹಾಗಾಗಿ ಇದು ರಾಂಗ್. ಇಲ್ಲಿ ಆಪ್ಷನ್ಸನ್ನು ತೆಗೆದ್ರೆ ಆನ್ಸರ್ 1 and 3 ಮಾತ್ರ. ಮೂರನೇ ಸ್ಟೇಟ್ಮೆಂಟ್ ಕೂಡ ನೋಡ್ಬಿಡೋಣ. ರಾಜ್ಯಪಾಲರ ಭಾಷಣದ ನಂತರ ಸದನದಲ್ಲಿ ಧನ್ಯವಾದಗಳ ನಿರ್ಣಯವನ್ನು ಮಂಡಿಸಲಾಗುತ್ತದೆ. ಎಸ್, ಇದು ಕರೆಕ್ಟ್. ಇದು ಪ್ರೆಸಿಡೆಂಟ್ ಕೂಡ ಸೇಮ್ ಆಗುತ್ತೆ. ಅಂದರೆ ಅವರು ಒಂದು ಏನು ಭಾಷಣವನ್ನು ಕೊಡ್ತಾರೆ, ಆ ಭಾಷಣ ಆದಮೇಲೆ ಅದನ್ನ ಮೋಷನ್ ಆಫ್ ಥ್ಯಾಂಕ್ಸ್ ಅಥವಾ ಕೊಡ್ತಾರೆ. ಮೋಷನ್ ಆಫ್ ಥ್ಯಾಂಕ್ಸ್ ಏನಿದೆ ಅದನ್ನು ಮೂವ್ ಮಾಡಬೇಕು. ಅದು ಮೂವ್ ಆಗಿಲ್ಲ ಅಂತಂದರೆ ಮತ್ತೆ ಸರ್ಕಾರಕ್ಕೆ ಪ್ರಾಬ್ಲಮ್ ಅದು. ಸೊ ಅದನ್ನ ಮೂವ್ ಮಾಡಲೇಬೇಕಾಗುತ್ತೆ ಮೋಷನ್ ಆಫ್ ಥ್ಯಾಂಕ್ಸನ್ನು. ಸೊ ಹಾಗಾಗಿ ಇದು 1 and 3 ಕರೆಕ್ಟ್. ಆ್ಯಂಡ್ ನೀವು ಇಲ್ಲಿ ಏನು ನೋಡ್ಕೋತೀರಾ ಅಂದರೆ ಮೋಷನ್ ಆಫ್ ಥ್ಯಾಂಕ್ಸ್ ಏನಿದೆ ಇದನ್ನು ನಿಮ್ಮ ಪಾಲಿಟಿಯಲ್ಲಿ ನೀವು ಸ್ಟ್ಯಾಟಿಕ್ಕನ್ನು ರಿವೈಸ್ ಮಾಡುವಾಗ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನಗರಗಳನ್ನು ಸಂಚಾರ ದಟ್ಟಣೆಯ ಮಟ್ಟದ ಆಧಾರದಲ್ಲಿ ಶ್ರೇಯಾಂಕಿಸುತ್ತದೆ. ಇದು ವಾಹನಗಳಿಂದ ಲಭ್ಯವಾಗುವ ರಿಯಲ್ ಟೈಮ್ GPS ಡೇಟಾ ಆಧಾರದಲ್ಲಿ ಸಿದ್ಧಗೊಳ್ಳುತ್ತದೆ. ಇದನ್ನು ಸಂಯುಕ್ತ ರಾಷ್ಟ್ರಗಳ ಸಂಸ್ಥೆ ಪ್ರಕಟಿಸುತ್ತದೆ. ಸೊ ಇದು ನಮಗೆಲ್ಲ ಗೊತ್ತಿರೋ ಹಾಗೇನೆ ಇದು ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಆಬ್ವಿಯಸ್ ಆಗಿ ಟಾಮ್ ಅನ್ನುವಂಥ ಒಂದು ಸಂಸ್ಥೆ ನೀಡಬೇಕಾಗುತ್ತೆ, UN ಏಜೆನ್ಸಿ ಅಲ್ಲ. ಆ್ಯಂಡ್ UN ಏಜೆನ್ಸಿಗಳು ನೀಡುವಂಥ ಒಂದು ರಿಪೋರ್ಟ್ಗಳಿಂದ ಇದು ಫೇಮಸ್ ರಿಪೋರ್ಟ್ಸ್ಗಳಾಗಿರುತ್ತೆ. ಅಂದರೆ ನಮಗೆ ಗೊತ್ತೇ ಇರುತ್ತೆ ಈ ಒಂದು ರಿಪೋರ್ಟ್ಸ್ಗಳ ಬಗ್ಗೆ. ಸೊ ಹಾಗಾಗಿ UN ಅಲ್ಲ. ಇಲ್ಲಿ 3 ತೆಗೆದ್ರೆ ನಾವು ಆನ್ಸರ್ ಬಂದು 1 and 2. ಇದೆರಡೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ಸ್ಗಳಾಗಿವೆ. ಅಂದರೆ ಇವು ಈ ಒಂದು ಇಂಡೆಕ್ಸ್ ಏನಿದೆ, ಟ್ರಾಫಿಕ್ ಇಂಡೆಕ್ಸ್ ಏನಿದೆ, ಇದು ನಗರಗಳನ್ನು ಸಂಚಾರ ದಟ್ಟಣೆಯ ಮೇಲೆ ಒಂದು ಆಧಾರದ ಮೇಲೆ ಶ್ರೇಯಾಂಕಗಳನ್ನು ಕೊಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದೇ ಒಂದು ಶ್ರೇಯಾಂಕದಲ್ಲಿ ಬೆಂಗಳೂರಿಗೆ 2ನೇ ಒಂದು ಸ್ಥಾನ ಬಂದಿದೆ. ಅಂದರೆ ಜಾಗತಿಕವಾಗಿ ನೋಡಿದ್ರೆ ಸಂಚಾರ ದಟ್ಟಣೆ ಹೆಚ್ಚಿರುವಂತಹ 2ನೇ ಸಿಟಿಯಾಗಿ 2ನೇ ನಗರವಾಗಿ ಬೆಂಗಳೂರು ಬಂದಿದೆ. ಮೊದಲನೇ ನಗರ ಬಂದು ಮೆಕ್ಸಿಕೋ ಸಿಟಿ. ಮೆಕ್ಸಿಕೋ ಬಂದು ಫಸ್ಟ್ ಪ್ಲೇಸಲ್ಲಿದೆ, 2ನೇದು ಬೆಂಗಳೂರಿಗೆ ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಈ ಆರ್ಟಿಕಲ್ನ ಡಿಸ್ಕಸ್ ಮಾಡಿದ್ವಿ. ಯಾರು ರಿಲೀಸ್ ಮಾಡ್ತಾರೆ, ಅದರ ಫ್ರೀಕ್ವೆನ್ಸಿ ಏನು ಎಲ್ಲ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ನಿಮಗೆ ಅದರ ಬಗ್ಗೆ ಬೇಕು ಅಂದರೆ ಜಸ್ಟ್ ಗೋ ದರ್ ಆ್ಯಂಡ್ ರಿವೈಸ್ ಇಟ್ ಒನ್ಸ್ ಅಷ್ಟೇನೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಮೈಕ್ರೋ ಫೈನಾನ್ಸ್ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೈಕ್ರೋ ಫೈನಾನ್ಸ್ ಪ್ರೊವೈಡ್ಸ್ ಆಕ್ಸೆಸ್ ಟು ಕ್ರೆಡಿಟ್ ಫಾರ್ ಪೀಪಲ್ ವಿತೌಟ್ ಫಾರ್ಮಲ್ ಬ್ಯಾಂಕಿಂಗ್ ಆಕ್ಸೆಸ್. ಅಂದರೆ ಅಧಿಕೃತವಾಗಿ ಬ್ಯಾಂಕಿಂಗ್ ಪ್ರವೇಶವಿಲ್ಲದವರಿಗೆ ಮೈಕ್ರೋ ಫೈನಾನ್ಸ್ ಸಾಲ ಸೌಲಭ್ಯವನ್ನು ಒದಗಿಸುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಗುಂಪು ಸಾಲ ವ್ಯವಸ್ಥೆ ಸಾಲ ವಾಪಸ್ಸು ಆಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅಂದರೆ ಗ್ರೂಪ್ ಲೆಂಡಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಡಿಫಾಲ್ಟ್ ಅನ್ನುವಂಥದ್ದು. ಮೈಕ್ರೋ ಫೈನಾನ್ಸ್ ಕೇವಲ ಉಪಭೋಗ ಉದ್ದೇಶಕ್ಕಷ್ಟೇ ಸೀಮಿತವಾಗಿದೆ. ಅಂದರೆ ಇಟ್ ಈಸ್ ಮೆಂಟ್ ಓನ್ಲಿ ಫಾರ್ ಕನ್ಸಂಪ್ಷನ್ ಪರ್ಪಸ್. ಓನ್ಲಿ ಅನ್ನೋದು ಏನಾಯಿತು, ಎಕ್ಸ್ಟ್ರೀಮ್ ವರ್ಡ್ ತೆಗೆದ್ರೆ ಆನ್ಸರ್ ಸಿಕ್ತು ನಮಗೆ. ಅಂದರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಕೂಡ ನಾವು ನಿನ್ನೆಯ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಮೈಕ್ರೋ ಫೈನಾನ್ಸ್ ಕರ್ನಾಟಕದಲ್ಲಿ ಕಳೆದ 3 ತಿಂಗಳಲ್ಲಿ ನೋಡಿದಾಗ ಸ್ವಲ್ಪ ಪ್ರಾಬ್ಲಮ್ಗೆ ಒಳಗಾಗಿತ್ತು. ಬಟ್ ಈಗ ಅದು ಚೇತರಿಸ್ಕೊಳ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ನಾವು ನೋಡಿದ್ವಿ. ಸೊ ಅದೇ ನಿಟ್ಟಿನಲ್ಲಿ ಈ ಒಂದು ಕ್ವೆಶನನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸನ್ನು ಯೂಶಲ್ ಆಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಮತ್ತು ರೂರಲ್ ವಿಮೆನ್ಗಳು, ಗ್ರಾಮೀಣ ಮಹಿಳೆಯರಿಗೆ ಮತ್ತು ಸ್ಮಾಲ್ ಬಿಸ್ನೆಸ್ ಹೋಲ್ಡರ್ಸ್ಗೆ ಕೊಡುವಂಥದ್ದು. ಮುಖ್ಯವಾಗಿ ಇವರಿಗೆ ಮೈಕ್ರೋ ಫೈನಾನ್ಸನ್ನು ನೀಡುವಂಥದ್ದು. ಸೊ ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಯಾಕೆ ಕೊಡ್ತಾರೆ ಅಂತ ಅಂದರೆ ಅಲ್ಲಿ ಗ್ರೂಪ್ ಲೆಂಡಿಂಗ್ ಇರುತ್ತೆ. ಅಂದರೆ ಈಗ ಒಬ್ಬರೇ ಅದಕ್ಕೆ ಜವಾಬ್ದಾರರಾಗಿರಲ್ಲ, ಆ ಒಂದು ಗ್ರೂಪಲ್ಲಿ ಇರುವ ಅಷ್ಟು ಜನರು ಅಲ್ಲಿ ಜವಾಬ್ದಾರರಾಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಡಿಫಾಲ್ಟ್ ಆಗುವ ಒಂದು ಏನಂತೀವಿ ಅಪಾಯ ಕಡಿಮೆ ಇರುತ್ತೆ ಅನ್ನುವಂಥದ್ದರೆ ಸಾಲ ವಾಪಸ್ ಬಂದೇ ಬರುತ್ತೆ. ಒಬ್ಬರು ಕೊಟ್ಟಿಲ್ಲ ಅಂದರೆ ಅಷ್ಟು ಜನ ಇರುವಂಥ ಕಾರಣ ಯಾರಾದರೂ ಒಬ್ಬರು ತೀರಿಸಲೇಬೇಕಾಗುತ್ತೆ, ಅಲ್ಲ ಅಂದರೆ ಆ ಗುಂಪು ಅದನ್ನು ತೀರಿಸಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್. 1 and 2 ಓನ್ಲಿ ಇಸ್ ದ ಆನ್ಸರ್. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. Microfinance is the provision of financial services to people of low income groups. This includes both the consumers and the self-employed. The service or services rendered under microfinance ಅಡಿಯಲ್ಲಿ ಯಾವ ಸರ್ವಿಸ್ಗಳನ್ನು ನೀಡಲಾಗುತ್ತೆ ಅಂತ ಇಲ್ಲಿ ಕ್ವೆಶನ್ ಕೇಳ್ತಾ ಇರೋದು. ಇದು ಆ್ಯಕ್ಚುಲಿ ಪ್ರೀವಿಯಸ್ಸಲ್ಲಿ UPSC 2011ರಲ್ಲಿ ಕೇಳಿರುವಂಥ ಕ್ವೆಶನ್ ಆಗಿದೆ. ನಾನು ಈ ಒಂದು ಕ್ವೆಶನನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಡೈಲಿ ನ್ಯೂಸ್ ಕರೆಂಟ್ ಅಫೇರ್ಸಲ್ಲಿ ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದು ಎಲ್ಲನೂ ಒಂದಲ್ಲ ಒಂದು ಕ್ವೆಶನ್ ಪೇಪರ್ಸಲ್ಲಿ ಬಂದಿರುವಂಥ ಕ್ವೆಶನ್ಸ್ಗೆ ರಿಲೇಟ್ ಆಗಿದೆ ಅಂಥ ಒಂದು ಆರ್ಟಿಕಲ್ಸೇ ನಾವು ನೋಡ್ತಾ ಇರೋದು. ಅಲ್ಲ ಅಂತಂದರೆ ಯಾವ ಒಂದು ಕ್ವೆಶನ್ಸ್ಗಳನ್ನು ಮುಂದೆ ಕೇಳ್ಬೋದು, ಅದೇ ಒಂದು ಪ್ಯಾಟರ್ನನ್ನು ಫಾಲೋ ಮಾಡಿಕೊಂಡು ಆ ಒಂದು ಪ್ಯಾಟರ್ನನ್ನು ಅನಲೈಸ್ ಮಾಡಿ ಆ ರೀತಿಯಲ್ಲಿ ನಾವು ಡೈಲಿ ಕರೆಂಟ್ ಅನಾಲಿಸಿಸನ್ನು ಮಾಡ್ತಾ ಇರೋದು, ಕರೆಂಟ್ ಅಫೇರ್ಸ್ ಅನಾಲಿಸಿಸನ್ನು. ಸೊ ನಿಮಗೆ ಯಾವ ರೀತಿಯಾಗಿ ಅದು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನಾನು ಈ ಒಂದು ಕ್ವೆಶನನ್ನು ತೊಗೊಂಡಿದ್ದೀನಿ. ಈಗ ನಾನು ಹೇಳಿದ್ದ ಮೈಕ್ರೋ ಫೈನಾನ್ಸ್ ಬಗ್ಗೆ ಕ್ವೆಶನ್ಸನ್ನು ಕೇಳ್ಬೋದು ಅಂತ. ಈಗಾಗಲೇ UPSCಯಲ್ಲಿ 2011ರಲ್ಲಿ ಕೇಳಿದ್ದಾರೆ ಅಂದರೆ KPSCಯಲ್ಲೂ ಕೇಳ್ಬೋದು.
ಸೊ ಅದೇ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ವೆಶನ್. ಸೊ ಇಲ್ಲಿ ಆನ್ಸರ್ ಏನು ಅಂದರೆ ಎಲ್ಲ 4ಗಳಲ್ಲೂ ಕೊಡ್ತಾರೆ. ಅಂದರೆ ಈ ಎಲ್ಲ ರೀತಿಯಲ್ಲೂ ಸರ್ವಿಸ್ಗಳನ್ನು ಮೈಕ್ರೋ ಫೈನಾನ್ಸ್ ಕೊಡುತ್ತೆ. ಅಂದರೆ ಕ್ರೆಡಿಟ್ ಫೆಸಿಲಿಟೀಸ್ ಕೊಡುತ್ತೆ, ಸೇವಿಂಗ್ಸು ಕೊಡುತ್ತೆ, ಇನ್ಶೂರೆನ್ಸು ಕೊಡುತ್ತೆ, ಫಂಡ್ ಟ್ರಾನ್ಸ್ಫರು ಕೊಡುತ್ತೆ. ಇದನ್ನೆಲ್ಲ 4 ಕೊಡುತ್ತೆ ಅದು ಮೈಕ್ರೋ ಫೈನಾನ್ಸ್. ಸೊ ಇಷ್ಟು ನಮಗೆ ಈ ಒಂದು ಕ್ವೆಶನ್ ಆಯಿತು. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಸ್ವಚ್ಛ ಸರ್ವೇಕ್ಷಣ್ ಶ್ರೇಯಾಂಕದಲ್ಲಿ ಸಾಮಾನ್ಯವಾಗಿ ಬಳಸುವ ಮಾನದಂಡ ಯಾವುದು ಅಂತ, ಅಂದರೆ ಫಾಲೋಯಿಂಗ್ ಪ್ಯಾರಾಮೀಟರ್ಸ್ ಯಾವುದು ಅಂತ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಒಂದು ODF ಇದು, ಮತ್ತು ಸಿಟಿಸನ್ ಫೀಡ್ಬ್ಯಾಕು ಅಥವಾ ಮೇಲಿನ ಎಲ್ಲವೂ ಅನ್ನುವಂಥದ್ದು. ನಾವು ಇದನ್ನು ಕೂಡ ನಿನ್ನೆಯ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಸ್ವಚ್ಛ ಸರ್ವೇಕ್ಷಣ್ ಯಾವ ಒಂದು ಪ್ಯಾರಾಮೀಟರ್ಸನ್ನು ಅಳೆಯುತ್ತೆ, ಯಾವ ಒಂದು ಮಾನದಂಡವನ್ನು ಬಳಸಿ ಎವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಮಾಡುತ್ತೆ ಅನ್ನೋದರ ಕುರಿತಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ಅಷ್ಟೇ ಅಲ್ದಿರ ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ಸ್, ಅದು ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಏನಿದೆ ಅದರ ಬಗ್ಗೆ ಕೂಡ ಕಂಪ್ಲೀಟಾಗಿ ನಾವು ನೋಡಿದ್ವಿ. ಅಂದರೆ ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ದು, ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ, ಮತ್ತು ಇದರ ಪ್ಯಾರಾಮೀಟರ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ಇಂದೋರ್ ಬಂದು ಏನು ಪ್ರತಿ ವರ್ಷ ಕ್ಲೀನೆಸ್ಟ್ ಸಿಟಿಯಾಗಿ ಬರ್ತಾ ಇದೆ ಅದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ಸೊ ಇಲ್ಲಿ ಆನ್ಸರ್ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಆಲ್ ಆಫ್ ದ ಅಬವ್ ಈ ಎಲ್ಲದನ್ನು ಕೂಡ ಸ್ವಚ್ಛ ಸರ್ವೇಕ್ಷಣ್ ರ್ಯಾಂಕಿಂಗ್ಸ್ ಮೌಲ್ಯಮಾಪನವನ್ನು ಮಾಡುತ್ತೆ ಈ ಒಂದು ಆಧಾರದ ಮೇಲೆ. ಘನತ್ಯಾಜ್ಯಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಇರ್ಬೋದು, ಇಲ್ಲ ಪ್ಲಾಸ್ಟಿಕ್ ವೇಸ್ಟ್ಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಡೋರ್ ಟು ಡೋರ್ ಕಸದ ಒಂದು ಕಲೆಕ್ಷನ್ ಆಗ್ತಾ ಇದೆಯಾ ಅಥವಾ ಸೋರ್ಸಲ್ಲಿ ಸೆಗ್ರಿಗೇಷನ್ ಆಗ್ತಾ ಇದೆಯಾ ಕಸ, ಇವೆಲ್ಲದನ್ನು ಕೂಡ ಇದು ಮೌಲ್ಯಮಾಪನ ಮಾಡುತ್ತೆ. ಸೊ ಅದೇ ಒಂದು ರೀತಿಯಲ್ಲಿ ನೋಡಿದಾಗ ಇದಿಷ್ಟೂ ಪ್ಯಾರಾಮೀಟರ್ಸ್ಗಳು ಆಗುತ್ತೆ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಕೂಡ ಆ್ಯಕ್ಚುಲಾಗಿ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಬಗ್ಗೆನೇ ಕೇಳ್ತಾ ಇರುವಂಥ ಕ್ವೆಶನ್. ಸೊ ಇದನ್ನ ನಾವು ಪ್ರಾಕ್ಟೀಸ್ ಕ್ವೆಶನ್ ಆಗಿ ತಗೊಳ್ಳೋಣ. ಯಾಕೆಂದರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವಂಥ ಕಾರಣ ಲೆಟ್ ದಿಸ್ ಬಿ ಎ ಪ್ರಾಕ್ಟೀಸ್ ಕ್ವೆಶನ್. ಇದು ಸೇವಾ ಮಟ್ಟದ ಫಲಿತಾಂಶಗಳು ಮತ್ತು ನಾಗರಿಕ ಭಾಗವಹಿಸುವಿಕೆ ಎರಡನ್ನೂ ಆಧರಿಸಿ ನಗರಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಅಂದರೆ ಸರ್ವಿಸ್ ಲೆವೆಲ್ ಔಟ್ಕಮ್ಸನ್ನು ಮತ್ತು ಸಿಟಿಸನ್ ಪಾರ್ಟಿಸಿಪೇಷನ್ ಎರಡನ್ನೂ ಇಲ್ಲಿ ಮೌಲ್ಯಮಾಪನ ಮಾಡುತ್ತೆ ಅನ್ನುವಂಥದ್ದು. ಸ್ವಚ್ಛ ಸರ್ವೇಕ್ಷಣ್ ವರ್ಷಗಳಿಂದ ಸೂಚಕಗಳು ಮತ್ತು ವಿಧಾನಗಳನ್ನು ಸುಧಾರಿಸಿಕೊಂಡು ಅಭಿವೃದ್ಧಿಯಾಗಿದೆ. ಮತ್ತು ಇದು ನಗರ ಸಂಸ್ಥೆಗಳ ಕಾನೂನು ಪರಿಶೀಲನೆಗಳನ್ನು ಬದಲಿಸುತ್ತದೆ ಅಂತ ಹೇಳ್ತಾ ಇದೆ. ಇಟ್ ಈಸ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ರೀಪ್ಲೇಸ್ ಯಾಕೆ ಮಾಡುತ್ತೆ ಇದು ಕೇವಲ ಸರ್ವೆ ಅಷ್ಟೇ. ಇದು ಏನು ಮಾಡ್ತಾ ಇದೆ ಅಂತಂದರೆ ಸರ್ವೆ ಮಾಡಿ ಅದು ಸರಿನಾ ತಪ್ಪಾ ಅಂತ ಹೇಳ್ತಾ ಇದೆ. ಅಂದರೆ ನೀವು ಎಷ್ಟು ಇಂಪ್ರೂವ್ ಆಗಬೇಕು, ಒಂದು ಕಾಂಪಿಟೇಷನನ್ನು ನಗರಗಳ ಮಧ್ಯೆ ಇದು ಬೆಳೆಸ್ತಾ ಇದೆ. ಸೊ ಹಾಗಾಗಿ ಇಟ್ ಈಸ್ ಲೈಕ್ ಅ ಹೆಲ್ದಿ ಕಾಂಪಿಟೇಷನ್ ಆಗಿ ಇದನ್ನ ಪರಿಗಣಿಸಬೇಕು ನಾವು. ಸೊ ಇದು ಸ್ಟೇಟ್ಮೆಂಟ್ 3 ಹೋಗುತ್ತೆ. ಸ್ಟೇಟ್ಮೆಂಟ್ 1 and 2 ಆಪ್ಷನ್ 1 ಮಾತ್ರನೇ ಇಲ್ಲಿ ಆನ್ಸರ್ ಆಗುತ್ತೆ. ಓಕೆನಾ? ಅಂದರೆ ಇದೆರಡೂ ಕೂಡ ಕರೆಕ್ಟು. ಈಗಾಗಲೇ ನಾವು ಸಿಟಿಸನ್ ಪಾರ್ಟಿಸಿಪೇಷನ್, ಸಿಟಿಸನ್ ಫೀಡ್ಬ್ಯಾಕ್ ಒಂದು ಪ್ಯಾರಾಮೀಟರ್ ಅಂತ ನೋಡಿದ್ದೀವಿ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ ಸ್ಟೇಟ್ಮೆಂಟ್ 1. ಎರಡನೇ ಸ್ಟೇಟ್ಮೆಂಟನ್ನು ನಾವು ನೋಡಿದ್ರೆ ಸ್ವಚ್ಛ ಸರ್ವೇಕ್ಷಣು ಸುಮಾರು ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದೆ. ಅಂದರೆ ಪ್ರತಿ ವರ್ಷ ತನ್ನ ಒಂದು ಸರ್ವೆಗಳು ಏನು ನಡೆಯುತ್ತೆ ಆ ಸರ್ವೆಗಳಲ್ಲಿ ಚೇಂಜಸನ್ನು ತಂದ್ಕೊಂಡು ಬಂದಿದೆ. ಸೊ ದ್ಯಾಟ್ ಆ ಒಂದು ಮೆಥಡಾಲಜಿ ಇರ್ಬೋದು ಅಥವಾ ಇಂಡಿಕೇಟರ್ಸ್ಗಳಿರ್ಬೋದು ಇವುಗಳನ್ನು ಸುಧಾರಿಸ್ಕೊಂಡು ಬಂದಿದೆ ಅನ್ನುವಂಥದ್ದು. ಸೊ ಇದು ಕೂಡ ಕರೆಕ್ಟು. ಆ್ಯಂಡ್ ಇದು ಯಾವುದೇ ರೀತಿಯಾದ ಒಂದು ಮುನಿಸಿಪಾಲಿಟೀಸ್ ಮಾಡುವಂಥ ಆಡಿಟ್ಗಳನ್ನು ಇದು ರೀಪ್ಲೇಸ್ ಮಾಡೋದಿಲ್ಲ. ಬದಲಿಗೆ ಒಂದು ಜಸ್ಟ್ ಸರ್ವೆ, ಒಂದು ರ್ಯಾಂಕಿಂಗನ್ನು ಕೊಡುತ್ತೆ. ಸೊ ದ್ಯಾಟ್ ಒಂದು ಕಾಂಪಿಟೇಷನನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಇನ್ ಬಿಟ್ವೀನ್ ದ ಸಿಟೀಸ್ ಅನ್ನುವಂಥ ಒಂದು ಕಾರಣದಿಂದ. ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಗಣರಾಜ್ಯೋತ್ಸವ ಪರೇಡ್ಗೆ ರಾಜ್ಯಗಳ ಟ್ಯಾಬ್ಲೋಗಳನ್ನು ಯಾವ ಸಂಸ್ಥೆ ಆಯ್ಕೆ ಮಾಡುತ್ತದೆ? ಟ್ಯಾಬ್ಲೋ ಅಂತಂದರೆ ಇಲ್ಲಿ ಸ್ತಬ್ಧ ಚಿತ್ರಗಳನ್ನು ಯಾವ ಸಂಸ್ಥೆ ಆಯ್ಕೆ ಮಾಡುತ್ತೆ ಅಂತ ಇಲ್ಲಿ ಕ್ವೆಶನನ್ನು ಕೇಳ್ತಾ ಇರೋದು. ಸೊ ಇದು ಏನಕ್ಕೆ ನೋಡ್ತಾ ಇದ್ದೀವಿ ಅಂತಂದರೆ ನಾವು ನಿನ್ನೆಯ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಕರ್ನಾಟಕ ಮಿಲೆಟ್ಸ್ ಟು ಮೈಕ್ರೋಚಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ವರ್ಷದ ಸ್ತಬ್ಧ ಚಿತ್ರವನ್ನು ನಿರ್ಮಿಸಿದೆ. ಆ್ಯಂಡ್ ಅದೇ ಒಂದು ಸ್ತಬ್ಧ ಚಿತ್ರವನ್ನು ಈ ವರ್ಷದ ರಿಪಬ್ಲಿಕ್ ಡೇದ ಭಾರತ ಪರ್ವದಲ್ಲಿ ಅದು ಪ್ರದರ್ಶಿಸ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ನಾವು ನೋಡಿದ್ವಿ ರಿಪಬ್ಲಿಕ್ ಡೇ ಪರೇಡಲ್ಲಿ ಯಾವ ರೀತಿಯಾಗಿ ಅಂದರೆ ಒಂದು ಸತಿ ಪಥಸಂಚಲನದಲ್ಲಿ ಇದ್ದರೆ ಮತ್ತೊಂದು ಸತಿ ಭಾರತ ಪರ್ವದಲ್ಲಿ ಅದು ಪಾರ್ಟಿಸಿಪೇಟ್ ಮಾಡೋ ರೀತಿಯಾಗಿ ಅಂದರೆ ಆಲ್ಟರ್ನೇಟ್ ಆಗಿ ಮಾಡೋದು. ಯಾವಾಗ ಇದು 2022ರಿಂದ ಇದು ಸ್ಟಾರ್ಟ್ ಆಗಿರುವಂಥದ್ದು. ತದನಂತರ ನೋಡಿದ್ವಿ ಕರ್ನಾಟಕ ಇದುವರೆಗೂ 16 ಬಾರಿ ಈ ರೀತಿಯಾಗಿ ಟ್ಯಾಬ್ಲೋಗಳನ್ನು ಪ್ರದರ್ಶಿಸಿದೆ ಅನ್ನೋದನ್ನು ನೋಡಿದ್ದೀವಿ. ಆ್ಯಂಡ್ ಇದನ್ನೆಲ್ಲ ನೋಡ್ಕೊಂಬಂದ್ವಿ. ಆ್ಯಂಡ್ ಆಲ್ಸೋ ನಾವು ಇನ್ನೂ ಏನು ನೋಡಿದ್ವಿ ಅಂದರೆ ಕರ್ನಾಟಕ 4 ಥೀಮ್ಗಳನ್ನು ಕೊಟ್ಟಿತ್ತು. ಆ 4 ಥೀಮ್ಗಳು ಯಾವುದು ಅಂತ ಕೂಡ ನಾವು ಓದಿದ್ವಿ. ಅದರಲ್ಲಿ ಒಂದು ಥೀಮನ್ನು ಸೆಲೆಕ್ಟ್ ಮಾಡಿದೆ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದೆ. ಸೊ ಇಲ್ಲಿ ನಾವೇನು ನೋಡಬೇಕು ಅಂದರೆ ಕೇಂದ್ರ ಸರ್ಕಾರದ ಯಾವ ಸಂಸ್ಥೆ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಕ್ವೆಶನ್ ಆಗಿದೆ. ಎಲೆಕ್ಷನ್ ಕಮಿಷನ್ ಅಲ್ಲ, ನೀತಿ ಆಯೋಗ ಅಲ್ಲ, ಆರಾಮಾಗಿ ಇದನ್ನು ಎಲಿಮಿನೇಟ್ ಮಾಡ್ಬೋದು. ಈಗ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಎಲ್ಲಿ ಬರುತ್ತೆ, ಒಂದು ಮಿನಿಸ್ಟ್ರಿ ಆಫ್ ಕಲ್ಚರ್ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದರೆ ಸಂಸ್ಕೃತಿ ಸಚಿವಾಲಯ ಮತ್ತು ರಕ್ಷಣಾ ಸಚಿವಾಲಯದ ಮಧ್ಯೆ ನಮಗೆ ಕನ್ಫ್ಯೂಷನ್ ಬರುತ್ತೆ. ಯಾಕೆಂದರೆ ಟ್ಯಾಬ್ಲೋಗಳು ಅಂತ ಬಂದಾಗ
ಅಥವಾ ಸ್ತಬ್ಧ ಚಿತ್ರ ಅಂತ ಬಂದಾಗ ಇಟ್ ಇಸ್ ಮೋಸ್ಟ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟ್ ಆಗಿರುವಂಥ ಕಾರಣ ಮೋಸ್ಟ್ ಆಫ್ ದೆಮ್ ನೀವೇನಾಗ್ತೀರಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಹಾಕುವ ಚಾನ್ಸಸ್ಗಳಿರುತ್ತೆ. ಬಟ್ ಇದು ತಪ್ಪು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ರಕ್ಷಣಾ ಸಚಿವಾಲಯ ಇದನ್ನು ಆಯ್ಕೆ ಮಾಡುವಂಥದ್ದು. ರಿಪಬ್ಲಿಕ್ ಡೇ ಪೆರೇಡಲ್ಲಿ ಯಾವ ಸ್ತಬ್ಧ ಚಿತ್ರವನ್ನು ಅಲ್ಲಿ ಪ್ರದರ್ಶಿಸಬೇಕು ಅಂತ ಆಯ್ಕೆ ಮಾಡೋದು ಯಾರು? ರಕ್ಷಣಾ ಸಚಿವಾಲಯ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ವಾಟ್ ಈಸ್ ದ ಮೇನ್ ಥೀಮ್ ಆಫ್ ಕರ್ನಾಟಕ ಸ್ಟೇಟ್ ಟ್ಯಾಬ್ಯುಲೋ ಇನ್ 2026 ರಿಪಬ್ಲಿಕ್ ಡೇ ಪರೇಡ್? ಸೊ ಇಲ್ಲಿ 4 ಆಪ್ಷನ್ಗಳಿದೆ. ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಆನ್ಸರ್. ಇಟ್ ಇಸ್ ಮಿಲೆಟ್ಸ್ ಟು ಮೈಕ್ರೋಚಿಪ್ ಅನ್ನುವಂಥದ್ದು. ಬಟ್ ಕರ್ನಾಟಕ 4 ಪ್ರಪೋಸಲನ್ನು ಕಳಿಸಿತ್ತು, 4 ಕಾನ್ಸೆಪ್ಟ್ಗಳನ್ನು ಕಳಿಸಿತ್ತು ರಕ್ಷಣಾ ಸಚಿವಾಲಯಕ್ಕೆ ಅಂತ ಹೇಳಿದ್ದೆ. ಆ 4 ಕಾನ್ಸೆಪ್ಟ್ಗಳು ಇಲ್ಲಿವೆ. ಈ 4 ಕಾನ್ಸೆಪ್ಟ್ಗಳನ್ನು ಕಲಿಸಿತ್ತು. ಅದರಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು. ಆ್ಯಂಡ್ ಆಲ್ಸೋ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡುವಾಗ ನೋಡಿದ್ವಿ, ಅಂದರೆ ಯಾವ ರೀತಿಯಾಗಿ ಈ ಟ್ಯಾಬ್ಯುಲೋನ ಡಿಸೈನ್ ಮಾಡಿದ್ದಾರೆ ಅನ್ನುವಂಥದ್ದು, ಈ ಸ್ತಬ್ಧ ಚಿತ್ರವನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಅಂದರೆ 2 ಭಾಗವಾಗಿ, ಮುಂದಿನ ಭಾಗದಲ್ಲಿ ಏನಿದೆ ಅಂತಾರೆ ಮಡಕೆಗಳು, ಸಿರಿಧಾನ್ಯ, ಆಮೇಲೆ ಧಾನ್ಯಗಳನ್ನು ಹೊತ್ಕೊಂಡಿರುವಂಥ ರೈತರು, ಇವುಗಳನ್ನು ನಾವು ನೋಡಿದ್ರೆ, ಹಿಂದಿನ ಒಂದು ಭಾಗದಲ್ಲಿ ಏನು ನೋಡ್ತೀವಿ ಅಂದರೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೋಬೋಟ್ ಇರ್ಬೋದು, ಸೈಂಟಿಸ್ಟ್ಗಳಿರ್ಬೋದು, ಮಾಲಿಕ್ಯೂಲ್ಸ್ಗಳು, ಆಟಮ್ಸ್ಗಳು, ಇವುಗಳನ್ನು ನಾವು ನೋಡ್ತೀವಿ. ಸೊ 2 ಮಿಲೆಟ್ಸು ಇದೆ, ಈ ಕಡೆ ಮೈಕ್ರೋಚಿಪ್ಪು ಇದೆ. ಅಂದರೆ ಮಿಲೆಟ್ಸ್ ಟು ಮೈಕ್ರೋಚಿಪ್ ಕರ್ನಾಟಕ ಯಾವ ರೀತಿಯಾಗಿ ಒಂದು ಬೆಳವಣಿಗೆಯನ್ನು ಕಂಡಿದೆ, ಒಂದು ಕಡೆ ವ್ಯವಸಾಯದಲ್ಲಿ ಇರ್ಬೋದು, ಮತ್ತೊಂದು ಕಡೆ ಈ ಒಂದು IT ಕ್ಷೇತ್ರದಲ್ಲಿ ಇರ್ಬೋದು, ಕರ್ನಾಟಕ 2ರಲ್ಲೂ ಕೂಡ ತನ್ನ ಒಂದು ಹೆಜ್ಜೆ ಗುರುತನ್ನು ಮೂಡಿಸ್ಕೊಂಡು ಬಂದಿದೆ ಅನ್ನುವಂಥದ್ರ ಕುರಿತು ಅದನ್ನು ತೋರಿಸೋದಕ್ಕೆ ಈ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದೆ ಅಂತ ಹೇಳ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ವಾರದ ಒಂದು ಕರೆಂಟ್ ಅಫೇರ್ಸ್ ಆಯಿತು. ಅಂದರೆ ಏನೇನು ಈ ವಾರ ನೋಡಿದ್ವಿ ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದನ್ನ ಮತ್ತೆ ನಾವು ರಿವೈಸ್ ಮಾಡಿದ್ವಿ. ಆ್ಯಂಡ್ ಪ್ಲೀಸ್ ನಿಮ್ಗೆ ಯಾವುದಾದ್ರು ಒಂದು ಇದು ಬೇಕು, ಆರ್ಟಿಕಲ್ಸ್ ಬಗ್ಗೆ ಬೇಕು ಅಂತಾನೆ ದಯವಿಟ್ಟು ಆ ದಿನದ ವಿಡಿಯೋಗೆ ಹೋಗಿ ಒಂದ್ಸತಿ ನೀವು ರಿವೈಸ್ ಮಾಡ್ಕೊಳ್ಳಿ. ರಿವಿಷನ್ ಎಷ್ಟು ಮುಖ್ಯ ಅಂತ ನಮಗೆಲ್ಲ ಗೊತ್ತೇ ಇದೆ ಈ ಒಂದು ಎಕ್ಸಾಮಿಗೆ ಬಂದಾಗ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಅದೇ ಒಂದು ನಿಟ್ಟಿನಲ್ಲೇ ನಾವೊಂದು ಈ ಇನಿಷಿಯೇಟಿವನ್ನು ಕೂಡ ಸ್ಟಾರ್ಟ್ ಮಾಡೋದು. ಬರೀ ನಾವು ಡೈಲಿ ಅಪ್ಡೇಟ್ ಮಾಡ್ಕೊಂಡು ಹೋದರೆ ಸಾಲೋದಿಲ್ಲ, ಬಟ್ ರಿವೈಸ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲೇ ನಾವು ಈ ಒಂದು ಪ್ರೋಗ್ರಾಮನ್ನು ತಂದಿರುವಂಥದ್ದು. ಅಂದರೆ ಇಡೀ ವಾರ ಏನು ನೋಡಿರ್ತೀವಿ ಅದನ್ನು ಸ್ಯಾಟರ್ಡೇ ನಾವು ಜಸ್ಟ್ ರಿವಿಷನ್ ಆಗಿ ನೋಡ್ತೀವಿ. ಅಂದರೆ ಕ್ವೆಶನ್ಸ್ ನಾವು ರಿವೈಸ್ ಮಾಡುವಂಥ ಕಾರಣ ನಮ್ಮ ಮೈಂಡಲ್ಲಿ ಅದು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕಾಗಿಯೇ ಈ ಇನಿಷಿಯೇಟಿವನ್ನು ನಾವು ಸ್ಟಾರ್ಟ್ ಮಾಡಿರೋದು. ದಯವಿಟ್ಟು ಇದರ ಒಂದು ಏನಂತೀವಿ ಸರಿಯಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬೋದಾಗುತ್ತೆ. ಸೊ ಇಷ್ಟು ಈ ದಿನದ ಒಂದು ಕ್ವೆಶನ್ಸ್ಗಳಾಯಿತು. ಧನ್ಯವಾದಗಳು.